ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ವಾಯು ಮೆಡಿಕಲ್ ಅಸಿಸ್ಟೆಂಟ್ ಗ್ರೂಪ್ ವಾಯ್ದು ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಇದೇ ತಿಂಗಳು 25-26ರಿಂದ ಸ್ಟಾರ್ಟ್ ಆಗ್ತವೆ. ಸೊ ಯಾವ ರೀತಿ ಕ್ವಶನ್ ಪೇಪರ್ ಅದಾವ ಅಂತೇಳಿ ಭಾಳಷ್ಟು ಜನ ಡಿಸ್ಕಷನ್ ಮಾಡಿ ಅಂತ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡತ್ತಿದ್ರಿ. ಕ್ಲಾಸನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ 2023 ಜನವರಿ 18ರಂದು ನಡೆದಂತಹ ಪರೀಕ್ಷೆಯ ಎಲ್ಲ ಇಂಗ್ಲೀಷ್, GK ಹಾಗೂ ಮ್ಯಾಥ್ಸ್, ರೀಸನಿಂಗ್ ಸಂಬಂಧಪಟ್ಟಂತೆ ಟೋಟಲ್ 50 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮೂಲಕ ಮಾಡ್ತಾಯಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಬರೋವರೆಗೂ ನಾನು ಪ್ರಿವಿಯಸ್ ಇಯರ್ ಕ್ವಶನನ್ನು ಡಿಸ್ಕಷನ್ ಮಾಡ್ತೀನಿ. ಇದನ್ನು ಯೂಸ್ ತಗೋರಿ. ಯಾರ್ಯಾರು ಎಕ್ಸಾಮ್ ಬರೀತಿದ್ರಲ್ಲ ಅವರೆಲ್ಲರೂ ಕೂಡ ಇವುಗಳನ್ನ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ಎಂಡ್ವರೆಗೂ ವಿಡಿಯೋ ನೋಡಿರಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆದಷ್ಟು 26 ಮತ್ತು 28ನೇ ತಾರೀಕು ಸ್ಟಾರ್ಟ್ ಆಗ್ತವೆ. ಅದೇ ರೀತಿ ಮೊನ್ನೆ ರ್ಯಾಲಿ ಆದವ್ರದ್ದು ಮೆಡಿಕಲ್ ಕೂಡ ಬರೆದು ಕೊಟ್ಟಾರಂತ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಚೆನ್ನಾಗಿ ಮಾಡಿರಿ. ಓಕೆ, ನೋಡಿರಿ, ಈ ಥರ ಕ್ವಶನ್ಸು ಕೆಲವೊಂದು ಲಾಸ್ಟ್ ಅಗ್ನಿವೀರ್ ನಿಮಗೆ ಬೇಕಾಗಿತ್ತಂದ್ರೆ ಅಗ್ನಿವೀರ್ ಓಪನ್ ರ್ಯಾಲಿಗೆ ಸಂಬಂಧಪಟ್ಟಂತೆ ಕ್ಲಾಸನ್ನು ಮಾಡಿದ್ದೀನಿ. ಅವುಗಳು ಕೂಡ ಭಾಳಷ್ಟು ಯೂಸ್ಫುಲ್ ಆಗ್ತವೆ. ಯಾವುದಕ್ಕೆ? ಮೆಡಿಕಲ್. ಯಾಕಂದ್ರೆ ಅಲ್ಲಿ ಕ್ವಶನ್ಸು ಇಲ್ಲಿ ಕ್ವಶನ್ಸು ಸ್ವಲ್ಪ ನಾನು ಸೇಮ್ ಕೆಲವೊಂದು ಕ್ವಶನ್ಗಳನ್ನು ಹಾಕಿದ್ದೀನಿ. ಯಾಕಂತಂದ್ರೆ ಅವರಿಗೆ ಹೆಲ್ಪ್ ಆಗ್ಲಂತ ಅಸಿಸ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಲ್ಲಿ ಹಾಕಿದ್ದೀನಿ. ಸೊ ನಿಮಗೇನಾಗತ್ತೆ ರೀ, ಎಕ್ಸಾಕ್ಟ್ ಕ್ವಶನ್ ಪೇಪರಲ್ಲಿ ಏನು ಕೇಳಿರ್ತಾರಲ್ಲ ಅದನ್ನೇ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾಯಿದ್ದೆ. ಓಕೆ, ಡನ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ದೆನ್ ಈಗ ಫಸ್ಟಿಗೆ ಏನಪ್ಪ ಅಂತಂದ್ರೆ ಅಗ್ನಿವೀರ್ ವಾಯು ಗ್ರೂಪ್ ವಾಯ್ ಮೆಡಿಕಲ್ ಅಸಿಸ್ಟೆಂಟ್ ಕ್ವಶನ್ ಪೇಪರ್ ಇದು. ಓಕೆ, ಫಸ್ಟಿಗೆ ನೋಡಿರಿ, ಇಂಗ್ಲೀಷ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನೋಡ್ತಾವೆ. ಫಸ್ಟಿಗೆ ನೋಡಿರಿ, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂದರೆ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡ್ ಆಗೈತಿ ಅದನ್ನು ನೀವು ಹೇಳ್ರಿ ಅಂತಂದ್ರೆ ಇದರಲ್ಲಿ ಆಪ್ಷನ್ ನಂಬರ್ ಡಿ ಈಸ್ ದ ಕರೆಕ್ಟ್. ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಡ್ತಾ ಹೋಗ್ರಿ. ಓಕೆ, ಡನ್. ಮ್ಯಾಥಮೆಟಿಕ್ಸ್ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ದೆನ್ ಸಿನೋನಮಿ ಆಫ್ ಎಗೋನಿ ಅಂತಂದ್ರೆ ಏನಾಗುತ್ತೆ ರೀ, ಅದ್ರದ್ದು ಪೇನ್ ಅಂತಂದಂಗೆ. ಇದರ ಅರ್ಥ ಏನು ರೀ? ಪೇನ್ ಅಂತಂದಂಗೆ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, ಎನಾಟೋಮಿ ಆಫ್ ಲೆನಿಯಂಟ್ ಅಂದ್ರೆ ಇದ್ರದ್ದು ಏನಾಗತ್ತೆ ರೀ, ವೆರಿ ಸ್ಟ್ರಿಕ್ಟ್ಲಿ ಅಂತಿಲ್ಲ ನೀವು, ಆ ರೀತಿ ಸ್ಟ್ರಿಕ್ಟ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳ್ಯಾರ ನೋಡಿರಿ. ರೋಡ್ ಅಂದ್ರೆ ನೋ ಸೂನರ್ ಡಿಡ್ ವಿ ಗೋ ಔಟ್ ಆನ್ ದ ರೋಡ್ ಅಂದ್ರೆ ವೆನ್ ಬರುತ್ತೋ ದೆನ್ ಬರುತ್ತೋ ಏನಂತ ಕೇಳ್ಯಾರ. ಇಲ್ಲಿ ದೆನ್ ಬರುತ್ತೆ, THAN, ದೆನ್. ಆಪ್ಷನ್ ನಂಬರ್ ಫೋರ್ತ್ ಒನ್, ಎಸ್, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ದೆನ್ ಫಿಫ್ತ್ ಕ್ವಶನನ್ನು ನೋಡಿರಿ. ಇಲ್ಲಿ ಕೂಡ ಕಂಪ್ಲೀಟ್ ಮಾಡಂತಂದ್ರೆ ಹಿ ಶೌಟೆಡ್ ಆಟ್ ದ ಟಾಪ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಫಿಲ್ ಇನ್ ದ ಬ್ಲ್ಯಾಕ್ಸ್ ವೆರಿ ಇಂಪಾರ್ಟೆಂಟು. ಆಟ್ ಆ್ಯಂಡ್ ಆನ್ ಇವುಗಳನ್ನ ಫಿಲ್ ಮಾಡಲಿಕ್ಕೆ. ಓಕೆ, ದೆನ್ ಸೆಂಟೆನ್ಸನ್ನು ಕಂಪ್ಲೀಟ್. ದೇ ನೀಡ್ ನಾಟ್ ವರಿ ಡ್ಯಾಶ್ ಕ್ವಶನ್ ಮಾರ್ಕ್ ಅಂತ ಹೇಳ್ಯಾರ. ಓಕೆ, ಏನು ಬರಬಹುದು ಅಂತಂದ್ರೆ ನೀಡ್ ದೇ ಕ್ವಶನ್ ಮಾರ್ಕ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇಲ್ಲಿ ಕೂಡ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಮೋರ್ ದೆನ್ ಡಿಕೇಡ್ಸ್ ಹ್ಯಾಸ್ ಪಾಸ್ಡ್ ಸಿನ್ಸ್ ದಿಸ್ ಹೌಸ್ ವಾಸ್ ಏನು ಬರುತ್ತೆ ರೀ, ಬಿಲ್ಟ್, ಕಟ್ಟಿದ್ದು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ದೆನ್ 8ನೇ ಕ್ವಶನನ್ನು ನೋಡಿರಿ. ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್ ಈಕ್ವಲಿ ಡ್ಯಾಶ್ 4 ಚಿಲ್ಡ್ರನ್ಸ್. ಯಾವ ರೀತಿ ಡಿಸ್ಟ್ರಿಬ್ಯೂಷನ್? ಅಲ್ಲಿ ಇನ್, ಅಮಂಗ್, ಬಿಟ್ವೀನ್, ಥ್ರೂ ಈ ರೀತಿ ಆಪ್ಷನ್ ಅದಾವ. ಅಂದ್ರೆ ಅಮಂಗ್ 4 ಚಿಲ್ಡ್ರನ್ಸ್, 4 ಹುಡುಗರಲ್ಲಿ ಅಂತ ಅಂದಂಗೆ. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. 9ನೇ ಕ್ವಶನನ್ನು ನೋಡಿರಿ ಏನದ ಅಂಥೇಳಿ. ದ್ಯಾಟ್ ವಿಚ್ ಕ್ಯಾನಾಟ್ ಬಿ ಬಿಲೀವ್ಡ್. ಇದಕ್ಕೊಂದು ವರ್ಡ್ ಅಂತಂದ್ರೆ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಅಂತ ಕೇಳ್ಯಾರ. ಏನು ಆಗುತ್ತೆ? ಇನ್ಕ್ರೆಡಿಬಲ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ದೆನ್ 10ನೇ ಕ್ವಶನನ್ನು ನೋಡಿರಿ. ಒಂದು ಸೆಂಟೆನ್ಸನ್ನು ಕೊಡ್ತಾರೆ. ಇದರಲ್ಲಿ ಏನು ಎರರ್ ಅದ ಅಂಥೇಳಿ ಕೇಳ್ಯಾರ. ಓಕೆ, ಏನು ಎರರ್ ಅದ ಅಂತಂದ್ರೆ ಕಂಟ್ರಿ ಇನ್ ಅಂತ ಅದ ನೋಡಿರಿ. ಇಲ್ಲಿ ಕಂಟ್ರಿ ಇನ್ ಅಂತೇಳಿ ಕಂಟ್ರಿ ಇನ್ ದ ಸೌತರ್ನ್ ಅಂದ್ರೆ ಎರರ್ ಏನಂದ್ರೆ ಕಂಟ್ರಿ ಇನ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ದೆನ್ 11ನೇ ಕ್ವಶನನ್ನು ನೋಡಿರಿ. ಇಲ್ಲಿ ಕೂಡ ಗ್ರಾಮ್ಯಾಟಿಕಲ್ ಎರರನ್ನು ಕಂಡುಹಿಡಿ ಅಂತಂದ್ರೆ ಏನು, ನೈದರ್ ಎಲಿಯನ್ ನಾಟ್ ದೇ ಈಸ್ ಗೋಯಿಂಗ್ ಅಂತಂದ್ರೆ ಇಲ್ಲಿ ಮಿಸ್ಟೇಕ್ ಆಗಿದ್ದು ಈಸ್ ಗೋಯಿಂಗ್ ಟು ವಿನ್ ಅಂತದ ನೋಡಿರಿ. ಇಲ್ಲಿ ಇದು ಮಿಸ್ಟೇಕ್ ಆಗಿದೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. 11ನೇದು ಯಾವುದು? ಆಪ್ಷನ್ ನಂಬರ್ ಸಿ ಈಸ್ ರೈಟ್.
ದೆನ್ 12ನೇ ಕ್ವಶನನ್ನು ನೋಡಿರಿ ಏನದ ಅಂತೇಳಿ ಇಲ್ಲಿ ಇದೊಂದು ಸೆಂಟೆನ್ಸ್ ಕೊಟ್ಟರೆ ಇದ್ರ ಪ್ಯಾಸಿವೈಸ್ ಫಾರ್ಮ್ ಬರಿ ಅಂತಂದ್ರೆ ಹಿ ರೋಟ್ ಅ ಲೆಟರ್ ಇನ್ ವರ್ಸ್ ಫಾರ್ಮ್ ಟು ಹೀಸ್ ಫ್ರೆಂಡ್ ಅಂತಂದ್ರೆ ಆ ಲೆಟರ್ ಇನ್ ವರ್ಸ್ ಫಾರ್ಮ್ ವಾಸ್ ರಿಟರ್ನ್ ಬೈ ಹಿಮ್ ಟು ಹೀಸ್ ಫ್ರೆಂಡ್. ಅವನ ಫ್ರೆಂಡಿಗೆ ಬರ್ತಾನೆ, ಯಾರಿಂದ? ಅವನಿಂದ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ದೆನ್ 13ನೆಯ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಕೂಡ ಇದೊಂದು ಸೆಂಟೆನ್ಸ್ ಅದ, ಇದನ್ನು ಏನಂತಂದ್ರೆ ಇಂಡೈರೆಕ್ಟ್ ಫಾರ್ಮ್ ಒಳಗೆ ಬರೀ ಅಂದ್ರೆ ಹಿ ಸೈಡ್ ಹುರ್ಯ ಅಂದ್ರೆ ಖುಷಿಗೆ ಅಂತೀರಿ. ಐ ಹ್ಯಾವ್ ಓನ್ ದ ಮ್ಯಾಚ್, ನಾನು ಆ ಮ್ಯಾಚನ್ನು ಗೆದ್ದೆ ಅಂತ ಖುಷಿಯಿಂದ ಹೇಳ್ತಾನೆ. ಇದರೊಳಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಅದಕ್ಕೆ ಖುಷಿಯಿಂದ, ಜಾಯ್, ಗ್ರೇಟ್ ಜಾಯ್ ಅಂದರೆ ಎಂಜಾಯ್ನಿಂದ ಹೇಳತ್ತಾನೆ, ಖುಷಿಯಿಂದ ಹೇಳತ್ತಾನೆ. 14ನೆಯ ಪ್ರಶ್ನೆ, ಇದರಲ್ಲಿ 4 ಸೆಂಟೆನ್ಸ್ ಅದಾವ, ಇವುಗಳನ್ನ ಸೀರಿಯಲ್ ಆಗಿ ಜೋಡ್ಸು ಅಂತಂದಾರೆ. ಇದರಲ್ಲಿ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, 15ನೇ ಪ್ರಶ್ನೆ ಕೂಡ ಅದೇ ರೀತಿಯಾದ ಇವು 4 ಸೆಂಟೆನ್ಸ್ಗಳನ್ನು ಜೋಡಿಸಿದ್ರೆ ಇಲ್ಲಿ ಕೂಡ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆಗುತ್ತೆ. ಓಕೆ, 16ನೇ ಪ್ರಶ್ನೆ, ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಇವುಗಳಲ್ಲಿ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ. ಇವುಗಳನ್ನ ಆ ವರ್ಡನ್ನು ನೀವು ಅಲ್ಲಿ ಕನ್ಸಿಡರ್ ಮಾಡಿಕೊಂಡು ಹುಡುಕಿ ಆದಷ್ಟು ಬೇಗ ಆನ್ಸರ್ ಸಿಗುತ್ತೆ. ಪೂರ್ತಿ ಪ್ಯಾರಾಗ್ರಾಫ್ ಓದುವಂಥ ಅವಶ್ಯಕತೆ ಇರಲ್ಲ. ನೋಡಿರಿ, ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಫುಲ್ ಡೀಟೇಲು ವಿತ್ ಸೊಲ್ಯೂಷನ್ ಬೇಕಾದರೆ ನೀವು ನನ್ನ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಹಾಕಿರಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಈ 16ನೇ ಪ್ರಶ್ನೆಯ ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಅದೇ ರೀತಿ 17ನೇ ನಂಬರು, ಇದು ಕೂಡ ಪ್ಯಾಸೇಜ್ ಸಂಬಂಧಪಟ್ಟಂತೆ ಐತಿ. ಅದರೊಳಗೂ ಎನಾಟಮಿ ಆಫ್ ಇಂಡಿಫ್ರೆಂಟ್ ಅಂತೇಳಿ ಕೇಳ್ಯಾರ. ಅದರ ಎನಾಟಮಿ ಏನಾಗುತ್ತೆ ಅಂತ ಕೇಳ್ಯಾರ. 17ನೇ ಪ್ರಶ್ನೆ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಆಪ್ಷನ್ ನಂಬರ್ ಬಿ. ಓಕೆ, 18ನೇ ಕ್ವಶನು ಕೂಡ ಪ್ಯಾಸೇಜ್ ಅದ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದಾದ ನಂತರ ಇಲ್ಲಿ ಬರಬೇಕು. ಅಂದರೆ ಸ್ವಲ್ಪ ಅದು ಜಾಗ ಸಾಲಿಲ್ಲ ಅಂತೇಳಿ ಅಲ್ಲೇ ತೊಗೊಂಡಿನಿ. ಓಕೆ, ಇದ್ರದ್ದು ಆನ್ಸರ್ ಏನಾಗುತ್ತಪ್ಪ, ಇದು ಕೂಡ ಪ್ಯಾಸೇಜಲ್ಲಿ ಸಂಬಂಧಪಟ್ಟಂಥದ್ದು ಏನಾಗುತ್ತೆ. ಎಸ್ನೇ ಕ್ವಶನು 18ನೆಯ ಪ್ರಶ್ನೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಕ್ವಶನನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊರಿ. ನಿಮಗೆ ಫುಲ್ ಡೀಟೇಲ್ ಬೇಕಾತಂದ್ರೆ ಫಸ್ಟಿಗೆ ಕ್ಲಾಸ್ ನೋಡಿರಿ, ಯಾಕಂದ್ರೆ ಮ್ಯಾಥ್ಸು ಮತ್ತು ರೀಸನಿಂಗು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್, ವೆರಿ ಈಸಿ ಮೆಥಡ್ಲಿ ಹೇಳಿದ್ವಿ. ಓಕೆ, ಡನ್. ನೆಕ್ಸ್ಟ್ 19ನೇ ಕ್ವಶನ್ನು ಕೂಡ ಇದು ಪ್ಯಾರಾಗ್ರಾಫ್ ಅದ. ಒಂದು ಪ್ಯಾರಾಗ್ರಾಫಲ್ಲಿ 4ರಿಂದ 5 ಕ್ವಶನ್ಸ್ ಅದು ಬಂದಿರ್ತವೆ. ಸೊ ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಆನ್ಸರು ಬಿ ಆಗುತ್ತೆ ರೀ. ಓಕೆ, ಡೀಟೇಲಾಗಿ ಹೋದ್ರೆ ಭಾಳಷ್ಟು ಈಜಿ. 20ನೇ ಕ್ವಶನ್ ನೋಡಿ, ಫೆಸಿಫಿಕ್ ಇಸ್ ಅ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಅಂತಂದ್ರೆ ಫೆಸಿಫೈಯಿಂಗ್ ಆಗುತ್ತೋ. 20ನೇ ಪ್ರಶ್ನೆ ಸ್ಪೆಸಿಫೈ ಆಗುತ್ತೆ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಈ ರೀತಿ ಕ್ವಶನ್ಸ್ ನಿನಗೆ ಏನು ಬಂದಿದ್ದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ. ಈಗ GKಗೆ ಸಂಬಂಧಪಟ್ಟಂತೆ ನೋಡಿರಿ, ವೆರಿ ಈಸಿ ಅದಾವ. ಮಾಮ್ ಅ ಮಿಷನ್ ಲಾಂಚ್ಡ್, ಇದರದ್ದು ವಿಸ್ತೃತ ರೂಪ ಅಂತಾರೆ. ಮಾಮ್ ಸ್ಟ್ಯಾಂಡ್ಸ್ ಫ್ರಾಮ್ ಏನಾಗುತ್ತೆ ರೀ, ಮಾರ್ಸ್ ಆರ್ಬಿಟರ್ ಮಿಷನ್. ಎಲ್ಲ ಸೇಮ್ ಅನ್ಸುತ್ತೆ ರೀ, ಒಂದು ಸ್ವಲ್ಪ ಡೀಟೇಲಾಗಿ ಓದಬೇಕಾಗುತ್ತೆ GK. ಓಕೆ, ದೆನ್ ನೆಕ್ಸ್ಟು, ವಿಚ್ ಡೇ ಸೆಲೆಬ್ರೇಟ್ ಇಂಡಿಯನ್ ಏರ್ಫೋರ್ಸ್ ಡೇ? ಯಾವುದು? 8th ಅಕ್ಟೋಬರ್ ಅಂದು ನಾವು ಆಚರಣೆ ಮಾಡ್ತೀವಿ. ಇಯರನ್ನು ಕಮೆಂಟ್ ಮಾಡಿರಿ. ನಾನು ಲಾಸ್ಟು ಪ್ರೀವಿಯಸ್ ಏರ್ಫೋರ್ಸ್ ಓಪನ್ ರ್ಯಾಲಿಯಲ್ಲಿ ನಾನು ಏನು ಮಾಡಿದ್ದೆ, ಇಯರನ್ನು ಮೆನ್ಷನ್ ಮಾಡಿದ್ದೆ. 19 ಎಷ್ಟದ ನೋಡಿರಿ, ಅದನ್ನು ಕಮೆಂಟ್ ಮುಖಾಂತರ ಹೇಳಿ. ಅವುಗಳು ಕೂಡ ಕ್ಲಾಸನ್ನು ರಿಪೀಟ್ ಮಾಡಿ ನೋಡಿರಿ ಒಂದ್ಸಲ. ದ್ರೌಪದಿ ಮುರ್ಮು ಅವರು ನಮ್ಮ ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆ ಏನಾಗಿದ್ದರು ಅಂತ ಹೇಳಿದರು, ಅವರು ಗವರ್ನರ್ ಆಗಿದ್ದರು. ಯಾವ ರಾಜ್ಯದಂತೇಳಿ ಕಮೆಂಟ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಯುನಿಸೆಫ್ ಹೆಡ್ ಕ್ವಾರ್ಟರ್ ಎಲ್ಲದ ರೀ? ಯುನಿಸೆಫ್ ಹೆಡ್ ಕ್ವಾರ್ಟರ್, ಇವೆಲ್ಲ ಯಾವ್ಯಾವ ಹೆಡ್ ಕ್ವಾರ್ಟರ್ಸ್ ಬರ್ತಾವೆ ಅವುಗಳನ್ನ ನೋಡಿರಿ. 24ನೆಯ ಪ್ರಶ್ನೆಗೆ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ರೀ? ನ್ಯೂಯಾರ್ಕ್. ಓಕೆ, 25ನೇ ಬ್ಲೂ ರೆವಲ್ಯೂಷನ್ ಎದಕ್ಕೆ ಬರುತ್ತೆ ರೀ? ಬ್ಲೂ ರೆವಲ್ಯೂಷನ್ ಎದಕ್ಕೆ ಅಂತೀವಿ ರೀ? ಫಿಶ್ ಪ್ರೊಡಕ್ಷನ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಅದೇ ರೀತಿ ನೆಕ್ಸ್ಟ್ ಏನು ರೀ? 26ನೆಯ ಪ್ರಶ್ನೆ, ಹೋಲಿ ಬುಕ್ ಆಫ್ ಸಿಖ್ ಅವರ ಒಂದು ಪವಿತ್ರ ಗ್ರಂಥ ಯಾವುದು ರೀ? ಗುರು ಗ್ರಂಥ ಸಾಹೇಬ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಅದೇ ರೀತಿ 27ನೇ ಪ್ರಶ್ನೆ ನೋಡಿರಿ, ಕ್ಯಾಪಿಟಲ್ ಆಫ್ ಗ್ರೀಸ್ ಅಂತ ಕೇಳ್ಯಾರ. ಗ್ರೀಸ್ದು ಒಂದು ಕ್ಯಾಪಿಟಲ್ ಸಿಟಿ ಅಂತದ, ಅದಕ್ಕೆ ಯಾವುದು ಅಂತ ಕೇಳ್ಯಾರ. ಯಾವುದು ರೀ? ಅಥೆನ್ಸ್. ಆಪ್ಷನ್ ನಂಬರ್ ಎ ಇಸ್ ರೈಟ್. ಇವು GKಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಮ್ಯಾಥ್ಸ್ ಸಂಬಂಧಪಟ್ಟಂತೆ ನೋಡಿರಿ, ಏನದ ಕ್ವಶನ್ಸ್ ನೋಡ್ಕೊತವ್ರಿ. ಓಕೆ, ಬೈ ಸೆಲ್ಲಿಂಗ್ ಆ್ಯನ್ ಆರ್ಟಿಕಲ್ 480 rupees. ಇಲ್ಲಿ ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸ್ ಅಂತೇಳಿ ನಾವು ಸಪ್ರೇಟಾಗಿ ಬರ್ತೀವಿ. ಓಕೆ, ಇಲ್ಲಿ 480 ರೂಪಾಯಿಗೆ ಅವ ಮಾರಲತ್ತಾನ ಆರ್ಟಿಕಲ್. ಓಕೆ, ಎದಕ್ಕೆ ಅದು ಮಾರತಾನ? ಹೆಂಗೆ? ಒಂದು ವೇಳೆ ಅವನಿಗೆ ಲಾಸ್ ಆಗಿದೆ, ಎಷ್ಟಕ್ಕೆ ಇದು ನೋಡ್ರಿ, ನಂಗೆ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಆದ್ರೆ ಅವನಿಗೆ 20% ಲಾಸ್ಲಿ ಮಾರತಾನ. ಅದು ಒಂದು ವೇಳೆ ಅವ್ನು 20% ಪ್ರಾಫಿಟ್ ಬೇಕಾಯ್ತಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ಯಾರ. ಇಲ್ಲಿ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಏನಾಗುತ್ತೆ ರೀ? x = 480
ಇಂಟು 120 ಡಿವೈಡೆಡ್ ಬೈ 80. ಸಿಂಪ್ಲಿಫೈ ಮಾಡಿರಿ. 8 ಅಂದರೆ 8 6 48, 12 6 ಎಷ್ಟು 72. 720ಕ್ಕೆ ಮಾರಿದ್ರೆ ಅವನಿಗೆ ಏನಾಗುತ್ತೆ ರೀ, ಲಾಭ ಸಿಗುತ್ತೆ. ಎಷ್ಟು 20%. ಓಕೆ. ದೆನ್ 29ನೇ ಪ್ರಶ್ನೆ ನೋಡಿರಿ. ಇಲ್ಲಿ ಎ ಮತ್ತು ಬಿ ಅಂತೇಳಿ ಬರ್ದಾರ. ಅವರು ವರ್ಕನ್ನು ಮಾಡತ್ತಾರೆ. ಒಬ್ಬ 9 ಡೇ ಮಾಡ್ತಾನೆ, ಒಬ್ಬ 18 ಡೇಸ್ ರೆಸ್ಪೆಕ್ಟಿವ್ಲಿ. ಹವೆವರ್ 3 days ಬಿಫೋರ್ ಕಂಪ್ಲೀಷನ್ ಆಫ್ ವರ್ಕ್ ಎ ಇದ್ದವ ಬಿಟ್ಟು ಹೋಗ್ತಾನೆ. 3 ದಿನ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಬಿಟ್ಟು ಹೋಗ್ತಾನೆ. ಅಂದ್ರೆ ಲಾಸ್ಟಿಗೆ ಉಳಿದಂಥ ವರ್ಕ ಇನ್ನೂ ಎಷ್ಟು ದಿನ ಬೇಕಾಗಂತ ಕೇಳ್ಯಾರ. ಇದು ವೆರಿ ಸಿಂಪಲ್ ನೋಡಿರಿ. ಫಸ್ಟಿಗೆ ಎ ಮತ್ತು ಬಿ LCM ಮೆಥಡ್ದಿಂದ ಮಾಡ್ತೀವಿ. ಎ ಮತ್ತು ಬಿ ಇದು 9 ದಿನ ಐತಿ, ಇದು 18 ದಿನ. 9 ಮತ್ತು 18 ಅಂದರೆ LCM 18 ಆಯಿತು. ಇಲ್ಲಿ 9 2 9 1 ಟೋಟಲ್ 3 ಆಯಿತು. ಹೌದಾ. ಟೋಟಲ್ ಈಗ ನನಗೆ ಏದು ಹೇಳ್ಯಾರಲ್ಲ ಅವರು, ಏದಂದ್ರೆ ಎಷ್ಟದ ನೋಡಿರಿ. ಅವ್ರು ಟೋಟಲಾಗಿ 8 ಟೋಟಲ್ 8 ಅಂದ್ರೆ ಅವನು 1 ನಿಮಿಷ. ಹಾಂ, ಟೋಟಲಾಗಿ 8 ಅಂತಂದ್ರೆ 8 3 3 ಡೇಸ್ ಅಂತ ಅವನು ಲೆಫ್ಟ್ ಆಗ್ಯಾನ. ಹೌದಾ. 8 3 ಎಷ್ಟು 24. ಆ 24 ಅಂತಂದ್ರೆ ಟೋಟಲಾಗಿ ಅವನು ಎ ಪಾರ್ಟ್ಸ್ ಎಷ್ಟದ ರೀ 3. ಟೋಟಲ್ ಪಾರ್ಟ್ಸ್ ಎಷ್ಟದ 3 ಅದ. ಒಂದು ವೇಳೆ ಕೂಡಿ ಮಾಡಿದ್ರೆ 24 ಡಿವೈಡೆಡ್ ಬೈ 3 ಅಂದರೆ ಎಷ್ಟು ಬಂತು ರೀ, 3 8 24. ಅಂದರೆ ಎಷ್ಟು ಬಂತು, 8 ದಿನಗಳು ಬೇಕಾಗ್ತಾವೆ ನಮ್ಗೆ. ಓಕೆ, ವೆರಿ ಈಸಿ ಆಗುತ್ತೆ. LCM ಮೆಥಡ್ಲಿ ಮಾಡ್ಕೊತ ಹೋಗಿ. ಅದೇ ರೀತಿ ನೋಡಿರಿ, ಅ ಥೀಫ್ ಈಸ್ ಅ ನೋಟಿಫೈ ದ ಪೊಲೀಸ್. ಅಂದರೆ ಒಬ್ಬ ಕಳ್ಳನನ್ನು ಪೊಲೀಸ್ ನೋಡ್ತಾನೆ. ಅವರಿಬ್ಬರು ಡಿಸ್ಟೆನ್ಸು 500 ಮೀಟ್ರ್ ಅದ. ಅದರ ಥೀಫ್ ಇದ್ದ ಅವ ಕಳ್ಳು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಪೊಲೀಸು ಅವನಿಗೆ ಹಿಡ್ಲಿಕ್ಕೆ ಕೊಡ್ತಾನೆ. ಹಾಗಾದ್ರೆ ಪೊಲೀಸ್ ರನ್ನ ರೇಟ್ ಆಫ್ 10 ಕಿಲೋಮೀಟ್ರ್. ಪೊಲೀಸನ ರನ್ನಿಂಗ್ ಸ್ಪೀಡ್ ಎಷ್ಟಾದ್ರೆ 10 km/h. ಅದೇ ರೀತಿ ಕಳ್ಳಂದು 12 ಕಿಲೋಮೀಟ್ರ್. ಇಬ್ಬರು ಒಂದು ಡೈರೆಕ್ಷನ್ಲಿ ಹೋಗ್ತಾರೆ ಅಂತಂದರೆ ಇಲ್ಲಿ ಸ್ಪೀಡನ್ನು ಮೈನಸ್ ಮಾಡ್ಬೇಕು ನಾವು. ಅಂದ್ರೆ ಸ್ಪೀಡ್ ಈಕ್ವಲ್ ಟು 12 ಮೈನಸ್ 10 ಅಂತಂದ್ರೆ ಎಷ್ಟಾಯಿತು, 2 km/h ಆಯಿತು. ಈಗ ನಾವು ಡಿಸ್ಟೆನ್ಸ್ ಕೇಳ್ಯಾರ ಅಂತಂದ್ರೆ ಡಿಸ್ಟೆನ್ಸ್ D ಈಕ್ವಲ್ ಟು 2 km ಸ್ಪೀಡು. ಅದೇ ರೀತಿ ನಮ್ಮದು 12 ಏನದ ರೀ, ಅವ್ರದ್ದು km/h ಈ 12 ಟೈಮ್ ಅದ ರೀ, ಮಿನಿಟ್ಸ್ ಕೊಟ್ಟಾರ. ಅದೇ ರೀತಿ 5/18 ಮಾಡ್ಬೇಕು. ಯಾಕಂತಂದ್ರಲ್ಲಿ ಮಿನಿಟ್ ಟು km/h ಅಂದ್ರೆ ಕನ್ವರ್ಷನ್ ಇರುತ್ತಲ್ಲ. ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಟ್ರೈನ್ ಪ್ರಾಬ್ಲಮ್ ಒಳಗೆ 5/18 ಅಂತೇಳಿ ಮಾಡ್ತೀವಿ. ಇದು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಷ್ಟು ಬಂತು, 400 ಡಿಸ್ಟೆನ್ಸ್ ಬಂತು. ಆದ್ರೆ ಇಲ್ಲಿ ನಮಗೆ ಟೋಟಲ್ 500 ಅದ. ಆಲ್ರೆಡಿ 400 ಅಂತಂದ್ರೆ ಇನ್ನೆಷ್ಟು ಉಳಿತು, 100 ಮೀಟರ್ಸ್ ಉಳಿತು. ಅದನ್ನ ಕೇಳ್ಯಾರ ಅವ್ರು. ಎಷ್ಟು ಇನ್ನೂ ಎಷ್ಟು ಅದ ಡಿಸ್ಟೆನ್ಸು ಬಿಟ್ವೀನ್ ದೆಮ್ 12 ಮಿನಿಟ್ಸ್ ಅಂದರೆ 12 ನಿಮಿಷ ಆದ ನಂತರ ಅವರಿಬ್ಬರು ನಡುವ ಡಿಸ್ಟೆನ್ಸ್ ಎಷ್ಟು ಉಳಿತೈತೆ ಅಂದರೆ 100 ಮೀಟರ್ಸ್ ಉಳಿಯುತ್ತೆ. ಓಕೆ. ಇದು ನೋಡಿರಿ, ಇದು ಕೂಡ ಅದೇ ರೀತಿ ಅದ. ಎ ಇದ್ದವ 6 ದಿನಕ್ಕೆ ಕೆಲಸ ಮಾಡ್ತಾನೆ. ಬಿ ಇದ್ದವ ಅದನ್ನು 4 ದಿನಕ್ಕೆ ಡೆಮಾಲಿಷ್ ಮಾಡ್ತಾನೆ. ಹೌದಾ. ಎ ಇದ್ದವ ಏನು ಮಾಡ್ತಾನೆ ರೀ, 6 ದಿನ ಮಾಡ್ತಾನೆ. ಬಿ ಇದ್ದವ ಅದನ್ನು ಡೆಮಾಲಿಷ್ ಮಾಡ್ತಾನೆ. ಅಂದ್ರೆ ಅವ್ರಿಗೆ ಕೇಳಿದ್ದೇನು ರೀ, ನೀವು ಎಷ್ಟು ದಿನದಾಗ ಎ ನೋಡಿರಿ, ಎ ಇದ್ದವ ಆಮೇಲೆ ಫಾರ್ 4 days ಡ್ಯೂರಿಂಗ್ ದ ಲಾಸ್ಟ್ 2 days ಆಫ್ ದಿ ವಿಚ್ ಬಿ ಹ್ಯಾಸ್ ಬೀನ್ ಡಿಸ್ಟ್ರಾಯ್ಡ್ ಎ ವರ್ಕ್. ಹವೆವರ್ ಹೌ ಮೆನಿ ಡೇಸ್ ಮಸ್ಟ್ ಎ ವಿಲ್ ಕಂಪ್ಲೀಟೆಡ್ ದ ವರ್ಕ್. ಎ ಇದ್ದವ ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾನೋ ಅಂತ. ಹೌದಾ. ಎ ಇದ್ದವ ಎಷ್ಟು ದಿನ ಕಂಪ್ಲೀಟ್ ಮಾಡ್ತಾನಂತಂದ್ರೆ ಈಗ ನೋಡಿರಿ, ಒಂದು ಸ್ವಲ್ಪ ಪ್ರೊಸೆಸ್ಸು ಲೆಂದಿ ಆಗಂಗಿಲ್ಲ, ಆದರೆ ಶಾರ್ಟ್ಕಟ್ಟಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಏಜ್ ಫಸ್ಟಿಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ 6 ದಿನ ಅಂತಂದ್ರೆ ನೀವು ಫಸ್ಟ್ ಡೇಸ್ ಎಷ್ಟು ಮಾಡ್ತಾನೆ ರೀ, ಫಸ್ಟ್ ಡೇ 1/6 ಆಯಿತು. ಅದೇ ರೀತಿ ಏಜ್ 4 days 4 ದಿನದ ಎಷ್ಟಾಯ್ತು ರೀ, ಒಂದು 4/6 ಆಯಿತು. ಒಂದು ದಿವಸದ 1/6 ಅಂದ್ರೆ 2/3 ಆಯ್ತು, 4 ದಿನ. ಹೌದಾ, 4 ದಿನದಾಯಿತು. ಅದೇ ರೀತಿ ಬಿ ಇದ್ದವ ಡಿಸ್ಟ್ರಾಯ್ ಮಾಡ್ತಾನೆ ಅಂದರೆ ಕೆಡುತ್ತಾನೆ. ಅಂದರೆ ಇವಂದು ಎಷ್ಟಾಗುತ್ತೆ, ಇವಂದು ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ. ಇವಂದು ಕ್ಯಾಲ್ಕುಲೇಷನ್ ಮಾಡಿರಿ ಎಷ್ಟು ಬರುತ್ತೆ ರೀ, ಇವಂದು 4 days ಅದು ಡಿಸ್ಟ್ರಾಯ್ ಮಾಡೋಕ್ಕೆ. ಅಂದ್ರೆ 1 ಡೇಗೆ ಎಷ್ಟಾಗುತ್ತೆ ರೀ, 1/4 ಆಯಿತು. ಅದೇ ರೀತಿ ಸೆಕೆಂಡ್ ಡೇ ಏನಾಗುತ್ತೆ ರೀ, 2/4 ಅಂತಂದ್ರೆ 1/4 ಆಯಿತು. ಹೌದಾ, 2ನೇ ದಿನ. ಆದ್ರೆ ವರ್ಕ್ ಡನ್ ಆಫ್ಟರ್ 4 days ಅಂದ್ರೆ ಆಫ್ಟರ್ 4 days 4 ದಿನಗಳ ನಂತರ ಅಂತಂದಾಗ ಏನು ಮಾಡ್ತೀವಿ, ಆವಾಗ ಅವರಿಬ್ಬರದು ಮೈನಸ್ ಮಾಡಬೇಕು. 2/3 ಮೈನಸ್ 1/2 ಅಂತಂದ್ರೆ LCM ಎಷ್ಟಾಯಿತು, 6 ಆಯಿತು. ಆಮೇಲೆ ಮೇಲಿಂದ ಎಷ್ಟಾಯಿತು, 2 ಅಂದರೆ 3 ಮೈನಸ್ 1 ಅಂತಂದ್ರೆ 1 ಆಯಿತು. ಅಂದರೆ 1/6. ರಿಮೈನಿಂಗ್ ಎಷ್ಟಾಯ್ತು ರೀ, 1/1/6 ಅಂದರೆ ರಿಮೈನಿಂಗ್ ಉಳಿದ ಕೆಲಸ ಎಷ್ಟು, 5/6 ಕೆಲಸ ಉಳಿತು.
ಅಂದಾಗ ಏಜ್ ವರ್ಕ್ ಎಷ್ಟೈತೆ ರೀ 1/6 ಅದ ವರ್ಕ್ ಇನ್ 1 ಡೇ ಹೌದಾ. ಅದೇ ರೀತಿ ಏಜ್ ಎಷ್ಟು ಅದ ರೀ ಇನ್ನು 5/6 ಅದ ಅದನ್ನು ಎಷ್ಟು ದಿನದಾಗ ಮಾಡ್ತಾರೆ 5 ದಿನದಾಗ. ವೆರಿ ಸಿಂಪಲ್ ಹೌದು ಇಲ್ಲೋ ಅಂದ್ರೆ ಆನ್ಸರ್ ಎಷ್ಟು ಬಂತು ರೀ 5 days. ವೆರಿ ಸಿಂಪಲ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಶಾರ್ಟ್ಕಟ್ಟಾಗಿ ಹೇಳಿದ್ದೀನಿ. ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಡಿಸ್ಕೌಂಟ್ ಆಫ್ ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂದ್ರೆ 10% ಡಿಸ್ಕೌಂಟ್ ಕೊಡ್ತಾನೆ, 20% ಡಿಸ್ಕೌಂಟ್ ಕೊಡ್ತಾನೆ. ಅವು ಎರಡರೂ ಬದಲಿ ಯಾವ ಡಿಸ್ಕೌಂಟ್ ಕೊಡ್ಬೋದು ಅಂತ ಕೇಳಿದಾಗ ಒಂದು ಫಾರ್ಮುಲಾ ಏನು, ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ 100. ಎಕ್ಸ್ ಮೀನ್ಸ್ 10, ವೈ ಮೀನ್ಸ್ 20. ಇಲ್ಲಿ ಪುಟ್ ಮಾಡಿ ಅವು ವ್ಯಾಲ್ಯೂಸನ್ನು ಹಾಕಿರಿ. 10 + 20 ಮೈನಸ್ 10 × 20 ಅಂದ್ರೆ 200 ಡಿವೈಡೆಡ್ ಬೈ 100. ಇವೆರಡು 0 10 + 20 ಅಂದ್ರೆ 30 ಆಯಿತು, ಮೈನಸ್ 2 ಅಂತಂದ್ರೆ 28% ಆಯಿತು. ಅಂದ್ರೆ ಅವ ಇವು ಎರಡು ಡಿಸ್ಕೌಂಟ್ ಕೊಡೋ ಬದಲಿ ಅವ ಏನು ಮಾಡಬೇಕು, ಸಿಂಗಲ್ ಡಿಸ್ಕೌಂಟ್ ಕೊಡೋದಾದ್ರೆ 28% ಡಿಸ್ಕೌಂಟ್ ಕೊಟ್ಟರೆ ಮುಗೀತಿತ್ತು ಅಂತಂದ. ಓಕೆ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. 33ನೇ ಪ್ರಶ್ನೆ ನೋಡಿರಿ. ಹಾಂ ಈಗ ನೋಡಿರಿ, ವೋಟಿಂಗ್ಸ್ ಬಗ್ಗೆ ಕೇಳಿರ. ಇನ್ ಎಲೆಕ್ಷನ್ ವಿನ್ನರ್ ಗೆಟ್ 60% ಟೋಟಲ್ ವೋಟ್ಸ್. ಆ ಟೋಟಲ್ ವೋಟಲ್ಲಿ 60% ತಗೊಂಡಾನು. ಎಲೆಕ್ಷನ್ ಬೈ 1200 ವೋಟ್ಸ್. ಟೋಟಲ್ ಎಷ್ಟು 1200. ಅಂದ್ರೆ ನನಗೆ 100% ಅಂದ್ರೆ ಈಗ ಅದರೊಳಗೆ 60% ನಾವು ಪಡೆದಾನ. ಉಳಿದದ್ದೆಷ್ಟು 40 ಉಳಿತು ಹೌದಾ. ಆದ್ರೆ ವಿನ್ನಿಂಗ್ ಅಂದ್ರೆ ಎಷ್ಟಾಗತ್ತೆ ರೀ, ವಿನ್ನಿಂಗಕ್ಕೆ ಅವಾಗ ಡಿಫ್ರೆನ್ಸ್ ಅಂತಂದ್ರೆ 20% ಅದ ಹೌದು ಇಲ್ಲೋ. ನೀವು 40 ಪಡೆದಾನ, ನೀವು 60 ಪಡೆದಾನ, ಗೆದ್ದಾನ ಅಂತಂದ್ರೆ 20% ಜಾಸ್ತಿ ತೊಗೊಂಡು ಅಂತಂದಾಗ ಏನಾಗತ್ತೆ ರೀ, ಎಕ್ಸ್ ಇಂಟು 20%. ಟೋಟಲ್ ಗೊತ್ತಿಲ್ಲ ಅವನು ಎಷ್ಟು ತೊಗೊಂಡು. ಟೋಟಲ್ ಎಷ್ಟು ಅದಾವೆ ರೀ 1200. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಒಂದಲೇ 2 5ಲೇ ಆಯಿತು. ಈಗ ಆ ಕಡೆ ಶಿಫ್ಟ್ ಮಾಡಿಬಿಡ್ರಿ. 1/5 ಅನ್ನು ಎಷ್ಟು ಉಳಿತು, 1200 × 5 ಆಗುತ್ತೆ. ಅಂದ್ರೆ 12 ಎಷ್ಟು 60, ಆಮೇಲೆ 1 2 0 ಅಂದ್ರೆ ಅವ ಎಷ್ಟು ತೊಗೊಂಡು ವೋಟ್ 6000 ಅಂತ. ಟೋಟಲ್ ಓಟ್ಸ್ ಇನ್ ದ ಇಲೆಕ್ಷನ್ ಅಂದ್ರೆ ಅವ್ನು ಫೈಂಡ್ ಟೋಟಲ್ ಓಟ್ಸ್ ಅಂದ್ರೆ ಈಗ ಟೋಟಲ್ ಓಟ್ಸ್ ಎಷ್ಟು ತೊಗೊಂಡ್ರೆ ಅವ್ನು 60% ತೊಗೊಂಡಾನ, ಇವಾಗ 40% ತೊಗೊಂಡಾನ. ಅಂದ್ರೆ ಇವ್ ವಿನ್ನಿಂಗ್ ಆಗತ್ತಾನ, ಇವನ್ಕಿಂತ 20% ಜಾಸ್ತಿ ತೊಗೊಂಡ್ರೆ ಟೋಟಲ್ ನಾ ಕಂಡಿಡ್ದೀನಿ ಎಷ್ಟಾಯಿತು 6000 ಓಟ ಆ ಇಲೆಕ್ಷನ್ ಒಳಗೆ ಟೋಟಲ್ ಬಿದ್ದಾವು. 6000 ಓಟ್ ಇದ್ದಾವೆ. ಓಕೆ ದ 34ನೇ ಪ್ರಶ್ನೆ ನೋಡಿ. 2 ಡೈಸ್ ದಾಳಗಳು ಗೊತ್ತೈತಲ್ರಿ. 2 ದಾಳಗಳನ್ನು ಏಕಕಾಲಕ್ಕೆ ಒಗೆದಾಗ, 2 ದಾಳಗಳನ್ನು ಒಗೆದಾಗ ಟೋಟಲ್ ನಮಗೆ ಪಾಸಿಬಲ್ ಎಷ್ಟಾಗತ್ತೆ ರೀ 6 36 ನಮಗೆ ಟೈಪ್ಸ್ ಬೀಳ್ತಾವೆ. ಅವ್ರು ಹಿಂಗೆ ಅದ್ರೊಳಗೆ ಸಮ್ ಆಫ್ ಮೋರ್ ದೆನ್ 7 ಅಂದರೆ 7ಕ್ಕಿಂತ ಜಾಸ್ತಿ ಬೀಳುವ ನಮ್ಮ ಚಾನ್ಸ್ ಎಷ್ಟು ಅದಾವು ಅಂತ ಕೇಳಿ ಅವುಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೇಕಂತಂದ್ರೆ 7ಕ್ಕಿಂತ ಜಾಸ್ತಿ ಬೀಳು ಯಾವ್ಯಾವ ಅಂತ ಬರಿಬೇಕು. ಫಸ್ಟಿಗೆ 7ಕ್ಕಿಂತ ಜಾಸ್ತಿ ಅಂದರೆ ಯಾವ್ಯಾವ ರೀ, ಒಂದು 8 9 10 11 12 ಇಷ್ಟು ನಮಗೆ ಚಾಯ್ಸ್ ಅದಾವೆ. ಇದರೊಳಗೆ ಯಾವ್ಯಾವ ಬರಬಹುದು ಅಂತಂದಾಗ ನೀವು ನೀಟಾಗಿ 8 ಯಾವ್ಯಾವ ಆಗತ್ತೆ ಕೂಡಿಸಿದ್ರ ಅಂತಂದ್ರೆ 1 2 ಆಮೇಲೆ 6. ಓಕೆ ನೆಕ್ಸ್ಟ್ ಪೇಜ್ನ ನಿಮ್ಗೆ ಕ್ಲಿಯರಾಗಿ ಕೊಡ್ತೀವಿ. ಓಕೆ ಇಲ್ಲಿ ನೀವು ಹಿಡಿಸಂಗಿಲ್ಲ. ಓಕೆ ಇಲ್ಲಿ ಬರಿತೀನಿ ನಾವು 8 ಬೀಳುವಂಥ ಚಾನ್ಸಸ್ ಯಾವ್ಯಾವು ಅಂತಂದಾಗ 8 ಬೀಳು ಯಾವ್ಯಾವ ಹೋಗ್ತಾವೆ ರೀ, ಒಂದು ದಾಳದಾಗ 2 ಬೀಳ್ಬೇಕು, ಇನ್ನೊಂದ್ರಾಗ 6 ಬೀಳ್ಬೇಕು, 8 ಆಯ್ತಾ. ಅದೇ ರೀತಿ ಒಂದು 3 ಬೀಳ್ಬೇಕು, ಒಂದು 5 ಬೀಳ್ಬೇಕು, 5 3 8 ಆಯ್ತಾ. ನೆಕ್ಸ್ಟ್ ಒಂದು 4 ಬೀಳ್ಬೇಕು, ಇನ್ನೊಂದು 4 ಬಿದ್ದರೆ 8 ಆಯಿತು. ನೆಕ್ಸ್ಟ್ ಒಂದು 5 ಬೀಳ್ಬೇಕು, ಒಂದು 3 ಬೀಳ್ಬೇಕು, 8 ಆಯಿತು. ನೆಕ್ಸ್ಟ್ ಒಂದು 6 ಒಂದು 2 ಇವೆಷ್ಟದು ನೋಡಿರಿ. ಆಮೇಲೆ ಇದು 8ರದ್ದು ಆಯಿತಾ. ನೆಕ್ಸ್ಟ್ ಇದು 9ರದ್ದು ಅಂದರೆ 7ಕ್ಕಿಂತ ಜಾಸ್ತಿ ಎಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಂದರೆ ಒಂದು 9 ಬೀಳ್ಬೇಕಂದ್ರೆ ಒಂದು 3 ಬೀಳ್ಬೇಕು, ಒಂದು 6 ಬೀಳ್ಬೇಕು, ಇಲ್ಲ ಒಂದು 4 ಬೀಳ್ಬೇಕು, ಒಂದು 5 ಬೀಳ್ಬೇಕು, ಇಲ್ಲ ಇನ್ನೊಂದು 5 ಬೀಳ್ಬೇಕು, ಒಂದು 4 ಬೀಳ್ಬೇಕು. ಹೌದು 2 ದಾಳದಾವೆ ನಮ್ಮ. ಅದೇ ರೀತಿ ಒಂದು 6 ಒಂದು 3 ಟೋಟಲ್ ನಾವು ಆಮೇಲೆ ಕೌಂಟ್ ಮಾಡಬೇಕು. ಈಗ ಫಸ್ಟಿಗೆ ಬರಿಬೇಕಷ್ಟೇ. 10 ಎಷ್ಟು ಅದಾವೆ ರೀ, 4 6 ಆಮೇಲೆ 5 5 ಇದು ಬೀಳ್ಬೋದು, ಆಮೇಲೆ 6 4 ಬೀಳ್ಬೋದು. 2 ದಾಳಗಳನ್ನ ಎಸ್ತಾರೆ. ಅದೇ ರೀತಿ ನೆಕ್ಸ್ಟು 10 ಆದಮೇಲೆ 11 ಆಮೇಲೆ 12 ಇವು 2 ಅದಾವೆ. ಇವು 2 ಕೂಡ ಬರೀನು ಇಲ್ಲಿ ಏನಾಗುತ್ತೆ ರೀ, 11 ಬೀಳ್ಬೇಕಂದ್ರೆ ಏನೇನು ಬೀಳ್ಬೇಕು, ಒಂದು 5 ಬೀಳ್ಬೇಕು, ಒಂದು 6 ಬೀಳ್ಬೇಕು, ಇಲ್ಲ ಒಂದು 6 ಬೀಳ್ಬೇಕು, ಒಂದು 5 ಬೀಳ್ಬೇಕು. 12 ಅಂತಂದ್ರೆ 2 6 ಬೀಳ್ಬೇಕು ಹೌದಾ. ಟೋಟಲಿ ಎಷ್ಟು ಅದು ನೋಡಿರಿ, ನಮಗೆ ಕೌಂಟ್ ಮಾಡಿರಿ ಎಷ್ಟದು ಅಂತೇಳಿ. ಟೋಟಲ್ ನಾವು ಕೌಂಟ್ ಮಾಡಿದರೆ 1 2 3 4 5 ಅದು 6 7 8 9 10 11 12 13 14 15 ಅದು ಟೋಟಲ್ ನಮಗೆ 15 ಚಾಯ್ಸ್ ಅದು.
ಅಂದಾಗ ಅವರು ನಮಗೇನು ಕೇಳ್ಯಾರ, ಟೋಟಲ್ ನಮಗೆ ಚಾನ್ಸಸ್ 36, ಅದ್ರಾಗ ಅವ್ರು ಕೇಳಿದ್ದು 7ಕ್ಕಿಂತ ಹೆಚ್ಚುಗಳು 15, ಹಿಂಗೆ ರೇಷೋ ಬಂತು. ಇದು ಆಪ್ಷನ್ದಾಗ ಐತನ ಇಲ್ಲ ಅಂದಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 1/7 ಎಷ್ಟರಲ್ಲಿ 3 5 3 12 ಅಂತಂದ್ರೆ ರೇಷಿಯೋ ಎಷ್ಟು ಬಂತು 5/12. ಇದು ನಮ್ಮದು ಏನು ಪ್ರೊಬ್ಯಾಬಿಲಿಟಿ ಚಾನ್ಸಸ್ ಎಷ್ಟು ಬಂತು 5/12. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್ ಆಗುತ್ತಾ, ಈ ರೀತಿ ಮೆಡಿಕಲ್ ಅಸಿಸ್ಟೆಂಟ್ ಕ್ವಶನ್ ಬಂದಂತಹ ಪ್ರಶ್ನೆ ಆಗೈತಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ವೆರಿ ಸಿಂಪಲ್ 2 ಥರ ಮಾಡ್ತೀವಿ. ಸಿಂಪಲ್, ಕೆಲವೊಂದು ಪ್ರಶ್ನೆಗಳಿಗೆ ಸಿಂಪಲ್ ಬರುತ್ತೆ. ಇದ್ರೊಳಗೆ ನೋಡಿರಿ, ಇಲ್ಲಿ ಟೋಟಲ್ ಕೌಂಟ್ ಮಾಡಬೇಕು. ಈ ಕಡೆ 3 ಈ ಕಡೆ 3 ನಾನು ಬಿಡ್ತೀನಿ. ಹೌದಾ, ಬಿಟ್ಟುಬಿಟ್ರೆ ಟೋಟಲಾಗಿ ನನಗೆ ಸೆಂಟ್ರಾಗಿ ಏನು ಇತ್ತು tan 45. tan 45 ಅಂದರೆ ಎಷ್ಟು ಆನ್ಸರು 1. ಕೆಲವೊಂದು ಪ್ರಶ್ನೆಗಳಿಗೆ ಈ ರೀತಿ ಡೈರೆಕ್ಟಾಗಿ ನಾವು ತಲೆ ಓಟ್ಸ್ ಮಾಡಬೇಕಾಗುತ್ತೆ. ಓಕೆ, ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಕೆಲವೊಂದು ಸಲ ಟ್ರಿಗ್ನೋಮೆಟ್ರಿ ಅಂದ್ರೆ ಅಂಜಿ ಹೆದರ್ಕೊಂಡ್ಬಿಡ್ತೇವೆ. ಹೌದಾ, ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ. ಫೈಂಡ್ ದ ಏರಿಯಾ ಆಫ್ ಈಕ್ವಿಲೇಟರ್ ಟ್ರಯಾಂಗಲ್ ಅಂದ್ರೆ ಅದರದ್ದು ಒಂದು ಸೈಡಿದು ಕೊಟ್ಟಿರ್ತಾರೆ, ಅವರು ಏರಿಯಾ ಕಂಡಿಡಿ ಅಂದ. ಇದ್ರದ್ದು ಏರಿಯಾ ಫಾರ್ಮುಲಾ ಏನದ ಅಂತಂದ್ರೆ √3 / 4 ಇಂಟು ಸೈಡ್ ಸ್ಕ್ವೇರ್. ಓಕೆ, ಇಲ್ಲಿ ಫಾರ್ಮುಲಲ್ಲಿ ನಾವು ಏನು ಫಿಲ್ ಮಾಡಬೇಕು. ಏನೇನದ ನೋಡಿರಿ, √3 ಅದ ರೀ, /4 ಅದ, ಇಂಟು 16 √3 ಸ್ಕ್ವೇರ್. ಓಕೆ, ನೀವು ಸಿಂಪ್ಲಿಫಿಕೇಷನ್ ವೆರಿ ಇಂಪಾರ್ಟೆಂಟು. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನೀವು ಆನ್ಸರ್ ಎಷ್ಟು ಬರುತ್ತೆ ರೀ ಫೈನಲ್ ಆಗಿ 48 ಇಂಟು 4 √3 ಅಂತಂದ್ರೆ 48 ಇಂಟು 4 ಅಂದ್ರೆ 192 √3 ಅಂದ್ರೆ ಆಪ್ಷನ್ ನಂಬರ್ ಯಾವ್ದು ಬಂತು 192 √3. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಸಿಂಪ್ಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಈಗ ಇನ್ನೂ ಒಂದು ಪ್ರಶ್ನೆ ಏನದ ನೋಡ್ರಿ. ಇಲ್ಲಿ ಕೂಡ ಏನದ sin x, ಒಂದು ಸಲ ಇಲ್ಲಿ ಬರಿತೀನಿ ಅಂತ, sin x ಪ್ಲಸ್ cos x. ಓಕೆ, sin x cosec x. ಒಂದು ನಿಮಿಷ ಹೊರಗಡೆ ಇದ್ದೀನಿ, ಸ್ವಲ್ಪ ರೈಟಪ್ಪು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಟೈಮ್ ನಾನು ಕ್ಲಿಯರಾಗಿ ಮಾಡ್ತೇನೆ. cosec = 2 ಅಂತ ಕೊಟ್ಟಾರೆ. ಅದು ಹಂಗಾದ್ರೆ ಅವ್ರು ಕೇಳಿದ್ದು ಏನದ ಅಂತಂದ್ರೆ sin² x ಪ್ಲಸ್ cos² x. ಇದನ್ನು ಡೈರೆಕ್ಟ್ ಬರಿಬೋದು. ಎಷ್ಟು ಬರಿಬೋದು ಆನ್ಸರ್ ಏನಾಗುತ್ತೆ ರೀ, ಇಲ್ಲಿ ಇದನ್ನು ಸಿಂಪ್ಲಿಫಿಕೇಷನ್ ಕೆಲವೊಂದು ಫಾರ್ಮುಲಾ ಅದಾವ, ಅವುಗಳನ್ನ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇದರ ಆನ್ಸರ್ ಏನು ಬರುತ್ತೆ ರೀ 2ನ ಬರುತ್ತೆ. ಹೌದಾ, ಕೆಲವೊಂದು ಸಿಂಪ್ಲಿಫಿಕೇಷನನ್ನು ಮಾಡ್ತಾ ಹೋಗಬೇಕು. ದೆನ್ ನಿಮಗೆ ಶಾರ್ಟ್ಕಟ್ ಆಗಿ ನಾನು ಡೈರೆಕ್ಟ್ ಆನ್ಸರ್ ಕೆಲವೊಂದು ಆನ್ಸರ್ನ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಟೈಮ್ ಇಲ್ಲ. ನೆಕ್ಸ್ಟನ್ನು ನಾನು ನೋಡ್ತಾ ಹೋಗೋಣ. ಓಕೆ, ಡನ್. 38ನೇ ಕ್ವಶನ್ನು ರೀಸನಿಂಗ್ ಬಂದು ರೀ. ರೀಸನಿಂಗ್ ಸ್ಟಾರ್ಟ್ ಅದು ಇಲ್ಲಿಂದ ವೆರಿ ಇಂಪಾರ್ಟೆಂಟ್. ರೀಸನಿಂಗ್ ಭಾಳ ಸಿಂಪಲ್ ಇರುತ್ತೆ ರೀ, ನೋಡ್ತಾ ಹೋಗಿ. ಡ್ರೈವರ್ ಈಸ್ ರಿಟರ್ನ್ ಆ್ಯಸ್ 12. ಅದೇ ರೀತಿ ಪೆಡಿಸ್ಟ್ರೇನ್ ಇದು 20 ಅಂತ ಬರೋ, ಆಕ್ಸಿಡೆಂಟನ್ನು 16 ಅಂತ ಬರೋ. ಕಾರ್ ಅಂದರೆ ಯಾವ ರೀತಿ ಬರೀತೀರಿ ಅಂತ ಕೇಳಿ. ಇಲ್ಲಿ ಇರುವಂತಹ ಲೆಟ್ರ್ಗಳನ್ನು ಕೌಂಟ್ ಮಾಡಿರಿ. ಡ್ರೈವರಲ್ಲಿ ಎಷ್ಟು ಅದಾವೆ ರೀ 6 ಲೆಟ್ರ್ ಅದಾವೆ. ಅದಕ್ಕೆ ಇಂಟು 2 ಮಾಡ್ಯಾರ ಅಂದ್ರೆ 12 ಆಯಿತು. ಹೌದಾ, ನೆಕ್ಸ್ಟು ಇಲ್ಲಿ ಪೆಸಿಟ್ರೇಟ್ ಇದನ್ನು ಕೌಂಟ್ ಮಾಡಿರಿ. ಇಲ್ಲಿ 10 ಲೆಟ್ರ್ ಅದಾವೆ, ಇದಕ್ಕೂ 2 ಮಾಡ್ಯಾರ, ಅದಕ್ಕೆ 20 ಆಗೈತಿ. ನೆಕ್ಸ್ಟ್ ಆಕ್ಸಿಡೆಂಟ್ ನೋಡಿರಿ, ಇಲ್ಲಿ 8 ಅದಾವೆ ರೀ. ಹೌದೋ ಇಲ್ಲ, 8 ಇಂಟು 2 ಮಾಡ್ಯಾರ ಅಂದ್ರೆ 16. ವೆರಿ ಸಿಂಪಲ್, ಎನ್ಸೋದು ಇಂಟು 2 ಮಾಡೋದು. ಆದರೆ ಏನು ಮಾಡ್ಯಾರ ಅಂತ ನೋಡ್ಬೇಕು. ಕಾರ್ ಅಂದರೆ ಏನದ ರೀ 3 ಲೆಟರ್ಸ್ ಅದಾವೆ, ಇಂಟು 2 ಮಾಡಿರಿ. ಎಷ್ಟು ಬಂತು ಆನ್ಸರು 6. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಭಾಳ ಸಿಂಪಲ್ ಇರುತ್ತೆ ರೀ ರೀಸನಿಂಗು. ಓಕೆ, ದೆನ್ ನೆಕ್ಸ್ಟು ಒಂದು ಇದನ್ನು ಕೊಟ್ಟ, ಏನು ಸಿರೀಸ್ ಕೊಟ್ಟಾರ. ಇದಕ್ಕೆ ಡಿಸ್ಟೆನ್ಸನ್ನು ಫಸ್ಟಿಗೆ ನೋಡ್ಕೊತ ಹೋಗಿ. ಜಾಸ್ತಿ ಡಿಸ್ಟೆನ್ಸ್ ಗ್ಯಾಪ್ ಆಗಿತ್ತಂದ್ರೆ, ಕಮ್ಮಿ ಆಗಿತ್ತಂದ್ರೆ ಮೈನಸ್ ಮಾಡ್ಯಾರ, ಇಲ್ಲ ಜಾಸ್ತಿ ಆಗಿತ್ತಂದ್ರೆ ಪ್ಲಸ್ ಮಾಡ್ಯಾರ. ಎಷ್ಟೆಷ್ಟು ಪ್ಲಸ್ ಮಾಡ್ಯಾರ ನೋಡಿರಿ. ಸ್ಟಾರ್ಟಿಂಗಿಂದ ಅವ್ರು ಏನೇನು ಮಾಡ್ಕೊತೀವಿ ಇಲ್ಲಿ +9 ಮಾಡ್ಯಾರ, ಅದಾದಮೇಲೆ +11 ಮಾಡ್ಯಾರ, ಆಮೇಲೆ +13 ಮಾಡ್ಯಾರ, ಆಮೇಲೆ +15 ಮಾಡ್ಯಾರ. ನೆಕ್ಸ್ಟ್ ಏನು ಮಾಡಬೇಕು +17 ಮಾಡ್ಬೇಕು. ಎದಕ್ಕೆ ರೀ 93ಕ್ಕೆ 17 ಮಾಡಿದರೆ ಎಷ್ಟು ಬಂತು 110 ಬಂತು. ಭಾಳ ಸಿಂಪಲ್, ಡಿಫ್ರೆನ್ಸ್ ನೋಡ್ಕೊತ ಹೋಗ್ಬೇಕು. 110. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಇಲ್ಲಿ ಏನದ ರೀ ಇನ್ ಅ ರೋ ಅಂದ್ರೆ ಒಂದು ಸಾಲು ಅದ ರೀ. ಆ ಸಾಲಿನಲ್ಲಿ ಏನು ಮಾಡ್ಯಾರ ಒಂದಿಷ್ಟು ಜನರು, ಯಾರ್ಯಾರು 28 ಜನ ಅದಾರ. ಓಕೆ, 28 ಜನ ಟೋಟಲ್ ಅದಾರ ಅಂತಂದ್ರೆ ಈಗ ಇದೊಂದು ಸಾಲು.
ಓಕೆ, ಇದೊಂದು ಸಾಲು, ಈ ಕಡೆ ಲೆಫ್ಟು, ಈ ಕಡೆ ರೈಟು. ಓಕೆ, ದೆನ್ ಅವ್ರು ಕೊಟ್ಟಿದ್ದೇನು, ಜಮುನಾ ವಾಸ್ 12th ಫ್ರಾಮ್ ದ ಎಕ್ಸ್ಟ್ರೀಮ್ ಲೆಫ್ಟ್. ಇಲ್ಲಿಂದ ಜಮುನಾ ಅವ್ರು ಏನದಾರ ರೀ, 12ನೇ ರ್ಯಾಂಕ್ನಾಗ ಅದಾರ. ಜಮುನಾ ಎಷ್ಟನೇ ರ್ಯಾಂಕ್ದಾಗ, 12ನೇ ರ್ಯಾಂಕ್ದಾಗ ಅದಾರ. ಅದೇ ರೀತಿ ಗಂಗಾ ವಾಸ್ ಫ್ರಾಮ್ ದ ಎಕ್ಸ್ಟ್ರೀಮ್ ರೈಟ್. ರೈಟ್ದಿಂದ ಗಂಗಾ ಅವರು ಎಷ್ಟನೇ ರ್ಯಾಂಕ್ದಾಗ ಅದಾರ ರೀ, 19ನೇ ರ್ಯಾಂಕ್ದಾಗ ಅದಾರ. ಹೌದಾ, ಎಲ್ಲಿ 19 ಅಂದ್ರೆ 19 ಅಂತಂದ್ರೆ ಈ ಕಡೆ ಎಷ್ಟನೇ ರ್ಯಾಂಕ್ ಅದ ರೀ, 19. ಓಕೆ, ಈಗ ಯಾರಿಂದ ಲೆಫ್ಟ್ ಅದಾರ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಲೆಫ್ಟ್ ಅಂದ್ರೆ ಇವರಿಂದ ಎಕ್ಸ್ಟ್ರೀಮ್ ಲೆಫ್ಟ್ ಆಗಿ 19ನೇ ಪ್ಲೇಸ್ನಾಗ ಅದಾರ. ಹೌದಾ, ನೆಕ್ಸ್ಟ್ ಇಫ್ ಸರಸ್ವತಿ ವಾಸ್ ಸಿಟ್ಟಿಂಗ್ extreme between them, then was Saraswati was positioned from the extreme right. Assume that student were sitting facing the north ಕಡೆ ಫೇಸಿಂಗ್ ಮಾಡಿಕೊಟ್ಟಾರ. ಹಾಗಾದ್ರೆ ಯಾವ ಪ್ಲೇಸಿಗೆ ಕುಂತಾರ ಅಂತ ಕೇಳತ್ತಾರ. ಓಕೆ, ಈ ಕಡೆ ಕುಂತಾರ ಅಂತಂದ್ರೆ ಈ ಕಡೆ ನೋಡ್ರಿ 19ನೇ ಪ್ಲೇಸ್ನಾಗ ಇವ್ರು ಕುಂತಾರಂದ್ರೆ, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರ್ದು ಇಲ್ಲಿ 19ನೇ ಪ್ಲೇಸ್ನಾಗ ಅದಾರ ಅಂದ್ರೆ 18 ಜನ ಈ ಕಡೆ ಹಿಂದ್ಗಡೆ ಇರ್ಬೇಕಾ, ಇವ್ರು ಲೆಫ್ಟ್ ಯಾರಿಗೆ, ಗಂಗಾಗ ಇರಬೇಕಾ. ಅದೇ ರೀತಿ ಇನ್ನೊಬ್ರದ್ದು ಕೊಟ್ಟಾರೆ, ಯಾರ್ದು, ಸರಸ್ವತಿ ಈ ಕಡೆ ರೈಟದಿಂದ ಕುಂತಾರಂತಂದ್ರೆ ಈ ಕಡೆಯಿಂದ ಇವ್ರು 16 ಜನ ಇರಬೇಕಾ. ಹೌದಾ, ಅವ್ರು ಕೇಳಿದ್ದೇನು ಟೋಟಲ್ ಆಗಿ ನಮಗೆ ಕೇಳಿದ್ದು ಈ ಕಡೆ 18 ಅಲ್ಲ, ಒಂದು ನಿಮಿಷ, ಕೆಲವೊಂದು ಒಂದೇ ನಿಮಿಷ ಇದರಾಗ ಮಾಡ್ತೀನಿ. ಇದು 18 ಅಲ್ಲ. ಓಕೆ, ಫಸ್ಟಿಗೆ 12th ಫ್ರಾಮ್ ಅಂದಾರಲ್ಲ ಅಲ್ಲಿಂದ ಕೌಂಟ್ ಮಾಡೋಣ. ಓಕೆ, 12th ಅಂದಾರಲ್ಲ, ಇಲ್ಲಿ 12th ಮೆಂಬರ್ಸ್ ಅದಾರ ಅಂದ್ರೆ ಇವ್ರು ಹಿಂದ್ಗಡೆ ಎಷ್ಟು ಜನ, 11 ಜನ ಇರ್ಬೇಕಾ. ಈ ಕಡೆ 17 ಅಂದರೆ 19 ಅಂದರೆ ಈ ಕಡೆ 16, 17, 18, 19. ಓಕೆ, ಈ ಕಡೆ 16 ಜನ ಅಂತಂದ್ರೆ ಟೋಟಲ್ ಆಗಿ ಅವ್ರಿಗೆ ಏನು ಕೇಳ್ಯಾರ, ಸರಸ್ವತಿಯವರು ರೈಟ್ ಸೈಡಿನಿಂದ ಎಷ್ಟನೇ ಪ್ಲೇಸ್ನಾಗ ಕುಂತಾರೆ ನೋಡಿ, ಕೌಂಟ್ ಮಾಡ್ಕೊತ ಬರ್ಬೇಕು. ಇಲ್ಲಿ 16 ಜನ ಅಂತಂದ್ರೆ ಈ ಕಡೆಯಿಂದ ಇವ್ರು 12ನೇ ಸ್ಥಾನದಾಗ ಅದ. ಅಂದರೆ ಟೋಟಲ್ ಆಗಿ 16 ಪ್ಲಸ್ ಇವರೊಬ್ಬರು ಟೋಟಲ್ ಎಷ್ಟಾಯಿತು, 16, 17, 18. ಅಂದ್ರೆ ಸರಸ್ವತಿಯವರ ಸ್ಥಾನ ಎಷ್ಟು ರೀ, 18ನೇ ಸ್ಥಾನದಾಗ ಕುಂತಾರಲ್ಲ. ಕೆಲವೊಂದು ಕ್ವಶನ್ ಕನ್ಫ್ಯೂಸ್ ಆಗ್ತಿರ್ತವೆ, ಆದರೆ ಸಿಂಪಲ್ಲಾಗಿ ಒಂದೊಂದು ಸಿಂಗಲ್ ಲೈನ್ ಓದ್ಕೊಂಡು, ಯಾಕಂತಂದ್ರೆ ಇಂಗ್ಲೀಷ್ನಾಗ ಕೊಟ್ಟಿರ್ತಾರೆ, ಅದು ಮೇನ್ ಇಂಪಾರ್ಟೆಂಟ್. ಓಕೆ, ನಮ್ಮದು ಆನ್ಸರ್ ಎಷ್ಟು ಬಂತು ಈಗ, 18ನೇ ಸ್ಥಾನದಾಗ ಸರಸ್ವತಿಯವರು ನಾರ್ತ್ಗೆ ಪ್ಲೇಸ್ ಆಗಿ ಕುಂತಿದ್ದಾರೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ, ಇದು ಒಂದು ಏನು ರಿಲೇಷನ್ಶಿಪ್ ಮೇಲೆ ಕೇಳ್ಯಾರ, ಬ್ಲಡ್ ರಿಲೇಷನ್. ಏನು ಕೇಳ್ತಾರೆ, ಹೌ ಈಸ್ ದ ಮ್ಯಾಟರ್ನಲ್ uncles only sisters husband brother related to you, ಯಾವ ರೀತಿ ರಿಲೇಟ್ ಆಗ್ತಾರೆ ಅಂತದ. ಫಸ್ಟಿಗೆ ನೋಡ್ರಿ, ಇಲ್ಲಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಅಂತೇಳಿ. ಫಸ್ಟಿಗೆ ಮೈ ಫಾದರ್. ಓಕೆ, ಫಾದರ್ ಅಂತ ಮದರಿಂದ ನನಗೇನು ಹೇಳ್ಯಾರ, ಮ್ಯಾಟರ್ನಲ್ ಅಂಕಲ್ಲು. ಮ್ಯಾಟರ್ನಲ್ ಅಂಕಲ್ ಅಂದರೆ ಮದರ್ ರಿಲೇಷನ್, ಮ್ಯಾಟರ್ನಲ್ ಅಂಕಲ್. ಓಕೆ, ಇಲ್ಲಿಂದ ನನಗೆ ನಾನು ಇಲ್ಲಿ ಅದೀನಿ, ಯಾರು ಈಗ ಮೀ ಅಂತ ಬರಿತೀನಿ. ಓಕೆ, ಇಲ್ಲಿ ನಾನು ಅದೀನಿ. ಇಲ್ಲಿಗೆ ಅವ್ರೇನು ಕೇಳ್ಯಾರ, ಇಲ್ಲಿಗೆ ನಮ್ಮ ಫಾದರ್, ಮದರು, ಆಮೇಲೆ ಫಾದರ್, ಇವರು ಇಬ್ಬರು ಗಂಡ ಹೆಂಡತಿ. ಓಕೆ, ಆಮೇಲೆ ಇಲ್ಲಿಂದ ಫಾದರ್ ಬ್ರದರ್ ಇಲ್ಲಿ ಕೊಟ್ಟಾರಲ್ಲ, ಹಸ್ಬೆಂಡ್ಸ್. ನೋಡಿರಿ, ಅಂಕಲ್ ಓನ್ಲಿ ಸಿಸ್ಟರ್, ಇಲ್ಲಿ ಅಂಕಲ್ ಅದ. ಓಕೆ, ಈ ಅಂಕಲ್ನ ಒಬ್ಬರ ಸಿಸ್ಟರ್ ಇವರು ಯಾರು, ನಮ್ಮ ಮದರು. ಈ ಮದರ್ಗೆ ಇವರು ಗಂಡ ಅಂದರೆ ಫಾದರ್, ಇವ್ರ ಬ್ರದರ್ ಇಲ್ಲಿ ಅದ. ಹಂಗಾದ್ರೆ ಅವ್ರು ಏನು ಕೇಳ್ಯಾರ, ಮ್ಯಾಟರ್ನಲ್ ಅಂಕಲ್ ಓನ್ಲಿ ಸಿಸ್ಟರ್ ಅಂದರೆ ಇವ್ರು ನನಗೆ ಯಾವ ರೀತಿ ರಿಲೇಟೆಡ್ ಆಗ್ತಾರೆ ಅಂದ್ರೆ ಇವರು ಪೇರೆಂಟಲ್ ಅಂಕಲ್ ಆಗ್ತಾರೆ, ನಮ್ಮ ಪೇರೆಂಟ್ಸ್ದು ಅಂಕಲ್ ಆಗಿ ನನಗೆ ರಿಲೇಟ್ ಆಗ್ತಾರೆ ಅಂತಂದ್ರೆ ನಮ್ಗೆ ಯಾವ ರೀತಿ ಆಗುತ್ತೆ ಆನ್ಸರು, ಪೇರೆಂಟಲ್ ಅಂಕಲ್. ಆಪ್ಷನ್ ನಂಬರ್ ಎ ಇಸ್ ರೈಟ್. ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ತಾರೆ ಅವರು, ಆದರೆ ಈಸಿ ಇರ್ತಾವೆ ಅಷ್ಟು. ಓಕೆ, ದೆನ್ 42ನೇ ಪ್ರಶ್ನೆ, ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡೋದಾದ್ರೆ ಏನು ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು ಅಂತಂದ್ರೆ, ಎಮ್ ಮೀನ್ಸ್ ಮೈನಸ್, ಎಮ್ ಅಂದರೆ ಇಲ್ಲಿ ಮೈನಸ್ ಆಗ್ತದೆ. ಅದೇ ರೀತಿ ಎನ್ ಅಂತಂದ್ರೆ ಡಿವೈಡೆಡ್ ಬೈ ಅಂತಂದ್ರೆ. ಓಕೆ, ಎನ್ ಇಲ್ಲಿ ಒಂದು ಸ್ವಲ್ಪ ನಂಬರ್ ಮಿಸ್ಟೇಕ್ ಆಗೈತಿ, ಸ್ವಲ್ಪ ಕರೆಕ್ಷನ್ ನೋಡ್ತೀನಿ ಯಾವುದು ಎನ್ ಅದ ಅಂತೇಳಿ. ಓಕೆ, ಎನ್ ಅಂತೂ ಇಲ್ಲ, ಎನ್ ಬೇಕಾಗಿಲ್ಲ. ಆದರೆ ಓ ಅಂತಂದ್ರೆ ಏನದ ರೀ, ಇಂಟು ಅದ. ಅದೇ ರೀತಿ ಪಿ ಅಂತಂದ್ರೆ ಏನದ ರೀ, ಪ್ಲಸ್ ಅದ. ಅದೇ ರೀತಿ ಇನ್ನೊಂದು ಯಾವುದು, ಎಮ್ ಅಂತನ ಮೈನಸ್ ಅದ, ಪಿ ಅಂತಂದ್ರೆ ಏನದ ರೀ, ಪಿ ಅಂದರೆ ಪ್ಲಸ್. ಓಕೆ, ಇಲ್ಲಿ ಸೆಪ್ರೇಟಾಗಿ ಅದನ್ನು ಬರಿತೀನಿ ಏನೇನದ. ಓಕೆ, ಬರೀಲಿ 325
24 ಸ್ವಲ್ಪ ಚಿಕ್ಕದಾಗಿ ಬರಿಬೇಕು, ಅಂದ್ರೆ ನಿಮಗೆ ಫುಲ್ಲಾಗಿ ಗೊತ್ತಾಗುತ್ತೆ. ಇಲ್ಲಿ ಬರಿತೀನಿ ಕೆಳಗಡೆ 324 ಪ್ಲಸ್ 35 ಮೈನಸ್ 184 ಮೈನಸ್ 17 ಇಂಟು 3 ಪ್ಲಸ್ 39. ಓಕೆ, ಇದನ್ನೀಗ ಸಿಂಪ್ಲಿಫೈ ಮಾಡ್ಬೇಕು ನಾವು. ಫಸ್ಟಿಗೆ ನಮಗೆ ರೂಲ್ಸ್ ಪ್ರಕಾರ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಫಸ್ಟಿಗೆ ಮಲ್ಟಿಫಿಕೇಷನ್ ಬರುತ್ತೆ. ಫಸ್ಟಿಗೆ 17 ಮೂರಲೆ ಇದು 51 39 ಅಂದ್ರೆ 51 50 ಇದು 60 ಆಯಿತು, 61 30 90 ಆಯಿತು. ಮೈನಸ್ ಇಲ್ಲೇ ಪ್ಲಸ್ಸನ್ನು ಕೂಡಿಸ್ಬಿಡ್ನು. ಫಸ್ಟಿಗೆ 300 320 350 359 ಮೈನಸ್ 184. ಈ 359 180 ಮತ್ತು 90 ಕಳೆದ್ರೆ ನಮಗೆ ಎಷ್ಟು ಬಂತು? 163 ಅಷ್ಟೇ ಬರುತ್ತಿಲ್ಲ, 163. ಎಸ್, 163 ಈಸ್ ಅವರ್ ಆನ್ಸರ್. ಭಾಳ ಸಿಂಪಲ್ ಇರುತ್ತೆ. ಅವ್ರ ಚಿಹ್ನೆಗಳನ್ನು ಏನು ಹೇಳ್ತಾರೆ ಅಷ್ಟೇ ಮಾಡಬೇಕು. ಆಪ್ಷನ್ ನಂಬರ್ ಎ ಈಸ್ ರೈಟ್. 43ನೇ ಪ್ರಶ್ನೆ ನೋಡಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದ, ಯಾರ್ಯಾರು ಎಲ್ಲೆಲ್ಲಿ ಕುಂತಾರೆ ಅಂತೇಳಿ ಬರಿಬೇಕು. ಫಸ್ಟಿಗೆ ಭಾಳ ಸಿಂಪಲ್ ಇರುತ್ತೆ. ಸಿಂಗಲ್ ಲೆಟ್ರಾಗಿ ನಾವು ಒಂದು ಲೈನ್ ಹೇಳ್ಕೊಂಡು ಬರ್ಕೊತ ಹೋಗ್ಬೇಕು ಅಷ್ಟೆ. ಅವರು ಯಾವ ಕಡೆ ಫೇಸ್ ಮಾಡ್ಯಾರ ಅದು ಕೇಳ್ತಿರ್ತಾರೆ. ನಾರ್ತ್ ಫೇಸ್ ಅಂತ ಕೊಟ್ಟಾರೆ. ಅವರೆಲ್ಲರೂ ಈ ಕಡೆ ಮುಖ ಮಾಡಿ ಕುಂತಾರೆ. ಎಷ್ಟು ಜನ ಆದ್ರೆ? 6 ಜನ ಅದಾರೆ. 2 3 4 5 6 ಜನ ಆಯಿತು. ಈಗ ನಾವು ಎಲ್ಲೆಲ್ಲಿ ಯಾರ್ಯಾರು ಕುಂತಾರಂತೆ ಬರಿಬೇಕು. ಈ ಕಡೆ ನಾರ್ತ್ ಅಂತಂದ್ರೆ ಈ ಕಡೆ ಲೆಫ್ಟು, ಈ ಕಡೆ ರೈಟ್ ಅಂತಂದ್ರೆ, ಹೌದಾ? ಕುಂತಿರ್ತಾರೆ. ನೋಡಿರಿ, 2 people ಸಿಟ್ಟಿಂಗ್ ಟು ದ ರೈಟ್ ಆಫ್ ದಿ ಸಿ ಅಂದರೆ ಸಿಯವರ ಬಲಕ್ಕೆ 2 ಜನ ಕುಂತಾರದ್ರೆ ನಾ ಸಿ ಇಲ್ಲಿ ಬರಿತೀನಿ. ಇವ್ರ ಬಲಕ್ಕೆ 2 ಜನ ಅದಾರೆ. ಓಕೆ, ಆಮೇಲೆ ಓನ್ಲಿ 2 people ಸಿಟ್ಟಿಂಗ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಅಂತಂದಾರೆ. ಈಗ ಬಿ ಮತ್ತು ಸಿ ನಡು 2 ಜನ ಕುಂತಾರೆ. ಈ ಕಡೆ ಬಿ ಬರೆಯಕ್ಕೆ ಬರೋದಿಲ್ಲ, ನಾ ಈ ಕಡೆನ ಬಿ ಬರಿಬೇಕು. ಈ ಬಿ ಮತ್ತು ಸಿ ನಡು 2 ಜನ ಅದಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಾರ? ಎಫ್ ಸಿಟ್ 4th ಟು ದ ರೈಟ್ ಆಫ್ ಬಿ ಅಂತಂದಾರೆ. ಎಫ್ ಇದ್ದವ ಬಿದಿಂದ 4ನೇ ಸ್ಥಾನದಾಗ ಕೂತಾರೆ. 1 2 3 4. ಇಲ್ಲಿ ಎಫ್ ಇದ್ದವ 4ನೇ ಸ್ಥಾನದಾಗ ಕುಂತಾನ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಾರ್ರಿ? ಇ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಎ ಅಂತಂದ. ನೇಬರ್ ಆಫ್ ಎ ಆ್ಯಂಡ್ ಬಿ ಅಂದರೆ ಎ ಮತ್ತು ಬಿಗಳಿಗೆ ನೇಬರ್ಸ್ ಯಾರ್ಯಾರ? ಇ ಆಗ್ಯಾರ. ಅಂದ್ರೆ ಎ ಇಲ್ಲಿ ಬರೋದ್ರನ ಈ ಕಡೆನ ಇ ಬರಿಬೋದು. ಯಾಕೆ ಹೇಳ್ರಿ? ಬಿ ಮತ್ತು ಎಗೆ ನೇಬರ್ಸ್ ಆಜು ಬಾಜು ಕುಂತಾನ. ಇನ್ನು ಉಳಿದವ್ರು ಯಾರೊಬ್ಬರು? ಎ ಆಯಿತು, ಬಿ ಆಯಿತು, ಸಿ ಆಯಿತು, ಡಿ ಅವರು ಲಾಸ್ಟಿಗೆ ಒಂದು ಪ್ಲೇಸ್ ಊರಲ್ಲಿ ಕುಂತಾರೆ. ಅವ್ರು ಹೇಳಿದಂತಹ ರೀತಿಯಲ್ಲಿ ನಾವು ಹಾಕಿದ್ದು. ಈಗ ಅವ್ರ ಕ್ವಶನ್ ಏನು ಕೇಳ್ಯಾರಂತ ಲಾಸ್ಟಿಗೆ ನೋಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ಡಿ ಅವರ ಪೊಸಿಷನ್ ಎಲ್ಲಿ ಅದ ಅಂತ ಕೇಳಿ. ಎಲ್ಲಿ ಅದ ರೀ? 43ನೇದು. 3rd ಟು ದ ಲೆಫ್ಟ್ ಆಫ್ ಎ ಅವರ ಲೆಫ್ಟಿಗಂತೂ ಡಿ ಇಲ್ಲ, 1ನೇ ತಪ್ಪಾಯಿತು. ನೆಕ್ಸ್ಟ್ 2 3rd ಟು ದ ರೈಟ್ ಆಫ್ ಇ ಇಲ್ಲ, 3rd ಟು ದ ಲೆಫ್ಟ್ ಆಫ್ ಇ ಇದೂ ಇಲ್ಲ. 4ನೇ 3rd ಟು ದ ರೈಟ್ ಆಫ್ ಎದಿಂದ ನೋಡ್ರಿ 1 2 3ನೇ ಸ್ಥಾನದಾಗ ಯಾರು? ಡಿ ಅದಾನ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನನ್ನು 100% ಕೇಳ್ತಾರೆ. ಡನ್. 44ನೆಯ ಪ್ರಶ್ನೆಯನ್ನು ನೋಡಿರಿ. ಇದು ಕೂಡ ಒಂದು ಏನದ ರೀ? ಸೀರೀಸ್ ಅದ. 0 ಇದು 3 ಆಗೈತಿ, 3 8 8 ಇರೋದು 15 ಅಂದರೆ 0 3 8 15 ಅದ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಯಾರ. ಏನೇನು ಮಾಡ್ಕೊತ ಹೋಗ್ಯಾರ ನೋಡಿ. 0 ಇದು 3 3 ಇದು 8 8 ಇದು 15. ನೆಕ್ಸ್ಟ್ ಏನಾಗುತ್ತೆ ಅಂತ ಇಲ್ಲಿ ನೋಡಿರಿ. ಇದಕ್ಕೆ +3 ಮಾಡ್ಯಾರ, ಇಲ್ಲಿ +5 ಮಾಡ್ಯಾರ, ಇಲ್ಲಿ +7 ಮಾಡ್ಯಾರ. ನಾವು ಪ್ಲಸ್ ಎಷ್ಟು ಮಾಡಬೇಕು? 9 ಮಾಡಬೇಕು. ಅಂದ್ರೆ 15 + 9 ಅಂತಂದರೆ ಎಷ್ಟಾಯಿತು? 24. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ಪೇರ್ಸ್ ಕೊಟ್ಟಾರೆ. ಟೋಕಿಯೋ ಜಪಾನ್ ಅಂತಾರೆ. ಟೋಕಿಯೋ ಒಂದು ಪ್ಲೇಸಸ್, ಒಂದು ಸೆಂಟರ್ ಎಲ್ಲಿ? ಜಪಾನ್ದು. ವಿಯೆನ್ನಾ ಯಾವುದೋ ಒಂದು ಕ್ಯಾಪಿಟಲ್ ಅಥವಾ ಪ್ಲೇಸಸ್ ಸೆಂಟ್ರ್, ಒಂದು ದೊಡ್ಡ ಸಿಟಿಯನ್ನು ಕೊಟ್ಟಿರ್ತಾರೆ. ವಿಯೆನ್ನಾ ಯಾವುದರ ಒಂದು ದೇಶದಾಗಿತ್ತು ರೀ? ಒಂದು ಆಸ್ಟ್ರೇಲಿಯಾದಾಗಿತ್ತು. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟ್ ಫೈಂಡ್ ದ ಆಡ್ ಒನ್ ಅಂತಂದಾರ ನೋಡಿರಿ. ಬಾಂಗ್ಲಾದೇಶ್, ಪಾಕಿಸ್ತಾನ್, ಮಯನ್ಮಾರ್ ಇವೆಲ್ಲವೂ ಒಂದು. ಇದು ಭಾರತ ದೇಶ ಅಂತಂದ್ರೆ ನೋಡಿರಿ, ಭಾರತ ದೇಶ ಅಂತಂದ್ರೆ ಹಿಂಗೆ ಬರುತ್ತೆ ರೀ, ಹಿಂಗೆ ಬಂದು ಇಲ್ಲಿ ಹೋಗುತ್ತೆ. ಹೌದಾ? ಇಲ್ಲಿ ಬಾಂಗ್ಲಾದೇಶದ, ಅದೇ ರೀತಿ ಪಾಕಿಸ್ತಾನ್ ಈ ಸೈಡ್ ಅದ, ಇಲ್ಲಿ ಪಾಕಿಸ್ತಾನ, ಇಲ್ಲಿ ಬಾಂಗ್ಲಾ ಅದ, ಮಯನ್ಮಾರ್ ಈ ಕಡೆ ಬರುತ್ತೆ. ಆದರೆ ಈ ಟೆಹರಾನ್ ಅನ್ನೋದು ನಮ್ಮ ಸುತ್ತಮುತ್ತಲಿನ ದೇಶ ಅಲ್ಲ. ಅದಕ್ಕೆ ನಾವು ಆಪ್ಷನ್ ನಂಬರ್ ಎ ಈಸ್ ಆಡ್, ಅಂದ್ರೆ ವಿಭಿನ್ನ ಆಗೈತಿ, ಅದಕ್ಕೆ ಹೊರಗೆ ಹಾಕಿವಿ.
47ನೇದು ನೋಡಿರಿ, ಒಂದು ಏನು ಕೇಳ್ಯಾರ ಅಂತಂದ್ರೆ ಏನಂತಾರಪ್ಪ, ಕೋಡಿಂಗ್ ಡಿಕೋಡಿಂಗ್. ಓಕೆ, ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ಏನು ರೋಡ್ ಅನ್ನುವ ಪದ, ರೋಡ್ ROAD, ರೋಡನ್ನು ಏನಂತ ಮಾಡಿದಾರ ಅಂತೇಳಿ ನೋಡ್ರಿ. WTFI ಅಂತ ಮಾಡ್ಯಾರ. ಅಂದ್ರೆ ಪ್ರತಿಯೊಂದು ಲೆಟ್ರ್ ಗ್ಯಾಪಿಗೆ ಪ್ಲಸ್ 5 ಮಾಡ್ಯಾರ ಅಂತಂದ್ರೆ ಈ ಬೀಟ್ ಅನ್ನುವ ಪದವನ್ನು ಏನಂತ ಬರೀತೀರಿ ಅಂತ ಕೇಳ್ಯಾರ. ಬೀಟ್ ಅನ್ನುವ ಪದವನ್ನು ಪ್ರತಿಯೊಂದು ಲೆಟ್ರಕ್ಕೆ 5 ಲೆಟ್ರ್ ಪ್ಲಸ್ ಮಾಡ್ಕೊತ ಹೋದ್ರೆ ಏನು ಬರುತ್ತೆ ಅಂತೇಳಿ ನೋಡ್ರಿ. B + 5 ಮಾಡಿದರೆ ಏನು ಬರುತ್ತೆ ರೀ, G ಬರುತ್ತೆ. G ಆದಮೇಲೆ Eಗೆ 5 ಅಂದರೆ J ಬರುತ್ತೆ. ನೋಡಿ 2 ಲೆಟ್ರ್ G ಎಲ್ಲಿದೆ ರೀ, ಆಪ್ಷನ್ ನಂಬರ್ A ಇಸ್ ರೈಟ್. ಪುಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ FY ಬರುತ್ತೆ ಅಂತೇಳಿ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ನಂಬರ್ A ಇಸ್ ರೈಟ್. ನೆಕ್ಸ್ಟು 48ನೇ ಕ್ವಶನ್ ನೋಡಿರಿ. ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಾರ, ಒಂದು ಚಿತ್ರವನ್ನು ಕೊಟ್ಟಾರ. ಇಲ್ಲಿ ಅವುಗಳಲ್ಲಿ ಎಷ್ಟು ಚಿತ್ರಗಳಿದಾವ, ಅದನ್ನು ಚಿತ್ರವನ್ನು ಇನ್ನೊಂದು ಸಲ ತೆಗಿತೀನಿ. ಓಕೆ, ಕಾಣಲಿಲ್ಲ ಅಂದ್ರೆ ಏನೇನದ ನೋಡ್ರಿ. ಒಂದು ಟ್ರಿಕ್ಸ್ ಅದ ರೀ, ನೋಡು. ಓಕೆ, ಇಷ್ಟು ಅದಾವ. ನೆಕ್ಸ್ಟು ಇಲ್ಲಿ ಆದ ನಂತರ ಇಲ್ಲೊಂದು ಚಿತ್ರವನ್ನು ಮಾಡ್ಯಾರ. ಈ ರೀತಿ ಅದ ಚಿತ್ರ. ಇದರೊಳಗೆ ಎಷ್ಟೆಷ್ಟು ಟ್ರ್ಯಾಂಗಲ್ ಅದ ನೋಡೋದು. ಫಸ್ಟಿಗೆ ಈ ರೀತಿ ಕೊಟ್ಟಾಗ 1 2 3 4 ಅಥವಾ ನಂಬರ್ ಹಾಕೋಬೇಕು. ಅವುಗಳನ್ನ ಕೂಡಿಸ್ರಿ. ಎಷ್ಟಾಯಿತು, 10 ಆಯಿತು. ಈ ಚಿತ್ರದ ಮುಗಿತು, 10 ಅದಾವೆ. ಕೆಳಗಡೆ ಚಿತ್ರದನ್ನ ಕೌಂಟ್ ಮಾಡಬೇಕೀಗ. ಕೆಳಗಡೆ ಚಿತ್ರದ ಕೌಂಟ್ ಮಾಡ್ಬೇಕಂದ್ರೆ ನೋಡಿರಿ, ಇದು 1, ಇದು 2, ಆಮೇಲೆ ಇದು ಹೊರಗಿಂದ ಒಂದು ಅದಲ್ರಿ. ಟೋಟಲ್ ಎಷ್ಟು ಅದು, 3. ಇದಕ್ಕೆ 3ಅನ್ನು ಕೂಡಿಸ್ಬಿಟ್ರಿ. ಎಷ್ಟಾಯಿತು, 13 ನಮ್ಮ ತ್ರಿಭುಜಗಳು ಈ ಕೊಟ್ಟಂತಹ ಚಿತ್ರಗಳಲ್ಲಿ ಇದಾವೆ. ಆಪ್ಷನ್ ನಂಬರ್ B ಇಸ್ ರೈಟ್. ನೀವು ತಪ್ಪು ಮಾಡಿದ್ರೂ ಅಲ್ಲಿ ಆಪ್ಷನ್ 12 ಅದ ರೀ. ನೀವು ಹೊರಗಿನ ಒಂದು ಬಿಟ್ರೂ 12 ಇರುತ್ತೆ. ಸಿಕ್ಕತ್ತು ಬಾ ಅಂತೇಳಿ ನೀವು ಹಾಕಿದ್ರೆ ನಿಮ್ಮನ್ನು ಡಿಲೀಟ ನೀವು, ಹೌದಾ? ಓಕೆ, ನೆಕ್ಸ್ಟ್ ನೋಡಿರಿ. 49ನೇ ಪ್ರಶ್ನೆ. ಚಿತ್ರಗಳು, ಒಂದು ಚಿತ್ರಗಳ ಸರಣಿ ಅದ. ಇವುಗಳಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಯಾರಂತಂದ್ರೆ, ಈಗ ಲಾಸ್ಟಿಗೆ ಒಂದು ಲೈನ್ ಅದ ಅಂದ್ರೆ ನಮಗೆ ಇನ್ನೊಂದು ಲೈನ್ ಅಂತೂ ಬರೋಂಗಿಲ್ಲ. ಲಾಸ್ಟ್ನೇ ಮಧ್ಯದಲ್ಲಿ ಲೈನ್ ಇರೋಂಗಿಲ್ಲ. 4 ಆಪ್ಷನಲ್ಲಿ ಲೈನ್ ಇಲ್ಲ. ಓಕೆ, ನೆಕ್ಸ್ಟು ಒಂದು ಚಿತ್ರವನ್ನು ನೋಡ್ಬೇಕು. ಈಗ ನೋಡಿರಿ, ಎಲ್ಲ ಚಿತ್ರಗಳು ನೋಡ್ತಾ ಹೋದಾಗ ಇಲ್ಲಿ ಫಸ್ಟಿಗೆ ಡಾಲರ್ ಅದ, ಆಮೇಲೆ ಕ್ವಶನ್ ಮಾರ್ಕ್ ಅದ, ಇಲ್ಲಿ ಡಾಲರ್ ಅದ, ಕ್ವಶನ್ ಮಾರ್ಕ್ ಅದ, ಆಮೇಲೆ ಹ್ಯಾಶ್ ಅದ. ಸೀರೀಸ್ 3 ಮುಗ್ದವ. ನೆಕ್ಸ್ಟ್ ಮತ್ತು ಆ್ಯಟ್ ಬಂದದ. ಆ್ಯಟ್ ಆದಮೇಲೆ ನನಗೆ ಶಿಫ್ಟ್ ಆಗೋದು ಯಾವ್ದು ರೀ, ಡಾಲರ್ ಬರಬೇಕು. ಅಂದ್ರೆ ಈ ಒಂದು ಪ್ಲೇಸ್ ಒಳಗೆ ನನಗೆ ಇಲ್ಲಿ ಫಸ್ಟಿಗೆ ಏನು ಬರಬೇಕು, ಡಾಲರ್ ಬರಬೇಕು. ಎಲ್ಲಿದೆ ರೀ ಫಸ್ಟ್ ಡಾಲರು, ಆಪ್ಷನ್ ನಂಬರ್ C ಇಸ್ ರೈಟ್. ಒಂದೇ ಚಿತ್ರವನ್ನು ನೋಡ್ತಾ ಹೋಗ್ಬೇಕು, ಎಲ್ಲ ನೋಡೋಂಗಿಲ್ಲ. ಚಿತ್ರ ನಮಗೆ ಸಿಕ್ತು, ಆಪ್ಷನ್ ನಂಬರ್ C ಇಸ್ ರೈಟ್. ದೆನ್ ಲಾಸ್ಟ್ ಈಸ್ ಬೆಸ್ಟ್. ಓಕೆ, ಏನದ, ಇದು ಒಂದು ದಾಳಗಳ ಮೇಲೆ ಕೊಟ್ಟಂಥದ್ದು. ಏನು ಕೊಟ್ಟಾರ, ದಾಳಗಳಲ್ಲಿ 6 ಮುಖ ಇರ್ತವೆ. ಅವುಗಳಲ್ಲಿ 1 ರಿಂದ 6 ಅಂತ ನಂಬರ್ ಇರ್ತವೆ. ಇಲ್ಲಿ ಕೊಟ್ಟಂಥದ್ದು ಈ 4ರ ಅಭಿಮುಖವಾಗಿ ಬರುವಂತಹ ಇದ್ಯಾವುದು, 4 ಅನ್ನೋದನ್ನು ಕೊಟ್ಟಾರಂತಂದ್ರೆ 4 2ರಲ್ಲಿಯೂ ಇರಬೇಕು ಅಂದಾಗ ಕೊಟ್ಟಿರ್ತಾರೆ. 4 ನೋಡಿರಿ, ಇಲ್ಲಿಂದ ಇಲ್ಲಿಗೆ ಅದಾವ. ಎಲ್ಲಿ 4 ಸ್ಟಾರ್ಟ್ ಆಗೈತಲ್ಲ ಅಲ್ಲಿಂದ ರೈಟ್ ಸೈಡಿಂದ ಬರಿಬೇಕು. ಇಲ್ಲಿ ಫಸ್ಟ್ ಬರಿತೀನಿ. 4 ಆದಮೇಲೆ 2 ಅದ, 2 ಆದಮೇಲೆ 5 ಅದ. ನೆಕ್ಸ್ಟ್ ಇದ್ರಾಗ 4, ಆಮೇಲೆ 6 ಅದ, ಆಮೇಲೆ 3 ಅದ. ಬರ್ದ್ರಿ. ಈಗ 5ರ ಅಪೋಸಿಟ್ 3 ಆಯಿತು, 2ರ ಅಪೋಸಿಟ್ 6 ಆಯಿತು. ಈ 6 1 ರಿಂದ 6 ನಂಬರ್ ಇರ್ತಾವಂದ್ರೆ ಇಲ್ಲಿ 4ರ ಬದಲಿ ಡಬಲ್ ಕೊಟ್ಟ ಅಂದರೆ ಇಲ್ಲಿ 1 ಬರಬೇಕು, ಹೌದಾ? ಅಂದರೆ ಈಗ 4ರ ಅಪೋಸಿಟ್ ಯಾವುದಾಯಿತು, 1. ಡೈರೆಕ್ಟಾಗಿ ಬರಿತೀವಿ. ಅಥವಾ ಡಬಲ್ ನಂಬರ್ ಅವರು ನೋಟ್ ಆಗಿದ್ದು ಅಂದ್ರೆ ಅಲ್ಲಿ ರಿಪೀಟ್ ಆಗಿರುವಂಥ ನಂಬರನ್ನು ನೋಡಿಕೊಂಡು ಮಿಸ್ ಆಗಿರೋ ನಂಬರ ನಮಗೆ ಆನ್ಸರ್ ಆಗಿರುತ್ತೆ. ಇದು ಈ ರೀತಿ ನಿಮ್ಮದು 18ನೇ ಜನವರಿ ಅಂದು ನಿಮಗೆ ಏನು ಒಂದು ಯಾವಾಗ ಕೊಟ್ಟಿದ್ರಿ, ಇದು 18 ಜನವರಿ 2023ರಂದು ನಡೆದಂತಹ ಒಂದು ಕ್ವಶನ್ ಪೇಪರು. ನೆಕ್ಸ್ಟ್ ಮತ್ತು ಮುಂದಿನ 3 ದಿನ ನಡೆಯುವ 3 ಕ್ವಶನ್ ಪೇಪರನ್ನು ನಾನು ನೆಕ್ಸ್ಟ್ ಈ ಒಂದಾಯಿತು 23 ನಡೆದಂಥದ್ದು. ಇನ್ನೂ 2 ಕ್ವಶನ್ ಪೇಪರ್ ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದು ರೀತಿ ನಾನು ಮಾಡ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿರಿ. ಏನಾದರೂ ಕಮೆಂಟ್ಸ್ ಇದ್ದರೆ ನನ್ನ ಕಮೆಂಟ್ ಮಾಡಿರಿ ಅಥವಾ ನನ್ನ ನಂಬರ್ಗೆ ಮೆಸೇಜ್ ಹಾಕಿರಿ. ಏನಾದರೂ ಈ ಕ್ವಶನ್ ಪೇಪರ್ ಬೇಕಿದ್ದರೆ. ಅದೇ ರೀತಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಮತ್ತು ಯಾರು ನಿಮ್ಮ ಫ್ರೆಂಡ್ಸು ಇದೇ ರೀತಿ ಎಕ್ಸಾಮ್ಸ್ ಬರೀತಾರೋ ಅವರೆಲ್ಲ ಶೇರ್ ಮಾಡಿರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.